ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR ಕಾಲ್ಫರ್ ಆಗೋ ಚಾನ್ಸಸ್ ಭಾಳ ಇದೆ. ಈ PSTR ಪರೀಕ್ಷೆಗೆ ನಿಮಗೆ ಸಿಲೆಬಸ್ ಆಗಿರ್ಬೋದು, ಇನ್ನು ನೋಟಿಫಿಕೇಶನ್ ಬಂದಾಗ ಕ್ಲಾರಿಟಿ ಸಿಗುತ್ತೆ. ಬಟ್ ಡೆಫಿನೆಟಾಗಿ ಮ್ಯಾಥ್ಸ್ ಅಂತೂ ಸಿಲೆಬಸಲ್ಲಿ ಇದ್ದೇ ಇರುತ್ತೆ. ಅದು 20 ಮಾರ್ಕ್ಸ್ ಇರ್ಬೋದು, 25 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರ್ಬೋದು, ಇಲ್ಲ 30 ಮಾರ್ಕ್ಸಿಗೆ ಬರೋ ಚಾನ್ಸಸ್ಸು ಕೂಡ ಇದೆ ಮ್ಯಾಥ್ಸು. ಸೊ ಈ PSTR ಮ್ಯಾಥ್ಸಲ್ಲಿ ನೀವು ಸ್ಕೋರ್ ಮಾಡ್ಕೋಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೇ ಫಾಲೋ ಮಾಡ್ತಾ ಬಂದರೆ 30 ಕ್ವಶನ್ಸ್ಗೆ 30 ಮಾರ್ಕ್ಸ್ ತೆಗಿಬೋದು. ಸೊ ಅಷ್ಟು ನಿಮಗೆ ಅದ್ಭುತವಾದ ಕ್ಲಾಸ್ಗಳು ಸಿಗ್ತವೆ. ಹಾಗೆ ಇಲ್ಲಿ ನಾವು ಕ್ವಶನ್ಸ್ನ ಹಾಕ್ಕೊಂಬಿಟ್ಟು ಯಾವ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಅವನ್ನ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮಿಸ್ ಮಾಡ್ದೇ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ. ಹಾಗೆ ನಿಮಗೆ ಸಿಲೆಬಸ್ ವೈಸ್ ಹಾಗೆ ಕಾನ್ಸೆಪ್ಟ್ ವೈಸ್, ಟಾಪಿಕ್ ವೈಸ್ ಕ್ಲಾಸಸ್ ಬೇಕಂದರೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಕೂಡ ಸಿಗ್ತವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಸೊ ಇದು ಈ PSTR ಎಕ್ಸಾಮ್ ನೇಮಕಾತಿ ಸಂಬಂಧಪಟ್ಟಂತೆ ಮ್ಯಾಥ್ಸ್ ವಿಷಯದ ಥರ್ಡ್ ಸೀರೀಸ್, ಅಂದರೆ ಥರ್ಡ್ ವಿಡಿಯೋ ಇದು ಸೀರೀಸ್ ಆಫ್ ವಿಡಿಯೋಸಲ್ಲಿ. ಸೊ ಫಸ್ಟ್ ಸೆಕೆಂಡ್ ವಿಡಿಯೋಸ್ ಯಾರು ವಾಚ್ ಮಾಡಿಲ್ಲ ದಯವಿಟ್ಟು ವಾಚ್ ಮಾಡಿ, ಥರ್ಡ್ ವಿಡಿಯೋ ಬನ್ನಿ. ಮೊದಲನೇ ಪ್ರಶ್ನೆ ಯಾವ ಥರ ಇದೆ ಅದನ್ನ ಸಾಲ್ವ್ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ನೋಡ್ರಿ. A chair having the marked price ₹500 is sold for ₹380. The rate of discount is ಅಂತ ಕ್ವಶನ್ ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲಿ ಇದೆ. ನಿಮಗೆ ಯಾವುದು ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದು ಕ್ವಶನ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ನೋಡಿ ನೋಟ್ಬುಕ್ಕಲ್ಲಿ ಪ್ರತಿ ಕ್ವಶನ್ನ ಬರ್ಕೊಂಡು ಸೊ ನೀವು ಆನ್ಸರ್ ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟ್ ಈಸಿ ಆಗುತ್ತೆ. ಎಕ್ಸಾಮಲ್ಲೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ. ಬಟ್ ಸುಮ್ಮನೆ ಒಂದು 2-3 ನಿಮಿಷ 2-3 ಕ್ವಶನ್ಸ್ ಹಿಂಗೆ ನೋಡಿ ಮತ್ತೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಪ್ರತಿಯೊಂದು ಕ್ವಶನ್ನ ಬರಿತಾ ಪ್ರಾಕ್ಟೀಸ್ ಮಾಡ್ಕೊಂತ ಕಲ್ತ್ರೆ ಮಾತ್ರ ನಾವು ಹಾಕೋ ಎಫರ್ಟ್ಗೂ ಕೂಡ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಮೊದಲನೇ ಪ್ರಶ್ನೆ ನೋಡ್ರಿ. ₹500 ನಿಗದಿಪಡಿಸಿದ ಬೆಲೆಯ ಕುರ್ಚಿಯನ್ನು, ಅಂದರೆ ನಿಗದಿಪಡಿಸಿದ ಅಂದರೆ ಒಂದು ಚೇರ್ ಮೇಲೆ ₹500 MRP ಇದೆ ಅಂತ. ಒಂದು ಚೇರ್ನ MRP ಅಂತ ಕರಿತೀವಲ್ಲ, ಮಾರ್ಕ್ಡ್ ರಿಟೇಲ್ ಪ್ರೈಸ್ ಅಂತ ಕರಿತೀವಲ್ಲ, ಅದನ್ನ ಮಾರ್ಕ್ಡ್ ಪ್ರೈಸ್ ಅಂತ ಕರೀತಾರೆ. ₹500 MRP ಇರೋ ಒಂದು ಕುರ್ಚಿಯನ್ನು ₹380 ಮಾರಾಟ ಮಾಡ್ತಾ ಇದ್ದಾನೆ. MRP ₹500 ಇರುತ್ತೆ ಚೇರ್ ಮೇಲೆ, ₹380 ಒಬ್ಬ ಕಸ್ಟಮರ್ಗೆ ಮಾರಾಟ ಮಾಡ್ತಾ ಇದ್ದಾನೆ ಶಾಪ್ಕೀಪರು. ಸೊ ಹಾಗಾದರೆ ರಿಯಾಯಿತಿ ದರ ಎಷ್ಟು % ಡಿಸ್ಕೌಂಟ್ ಕೊಟ್ಟ, ರೇಟ್ ಆಫ್ ಡಿಸ್ಕೌಂಟ್ ಕಂಡುಹಿಡಿಯಬೇಕು. ₹500 MRP ಇರೋ ಚೇರನ್ನು ₹380 ಮಾರಾಟ ಮಾಡಿದನಂದರೆ ಅವನು ಎಷ್ಟು % ಡಿಸ್ಕೌಂಟ್ ಕೊಟ್ಟ, ರಿಯಾಯಿತಿಯ ದರ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಫಸ್ಟು ₹500 ಇರೋ ಕುರ್ಚಿನ ಎಷ್ಟಕ್ಕೆ ಮಾರಿದಾನಂದರೆ ₹380 ಮಾರಾಟ ಮಾಡಿದಾನಂದರೆ ಎಷ್ಟು ಅಮೌಂಟ್ ಡಿಸ್ಕೌಂಟ್ ಕೊಟ್ಟ ಅಂದರೆ ₹120 ಡಿಸ್ಕೌಂಟ್ ಕೊಟ್ಟಿದ್ದಾನೆ. ₹500 MRPಯಲ್ಲಿ ₹380 ಮಾರಾಟ ಮಾಡಿದಾನಂದ್ರೆ ₹120 ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ ಅದರ MRP ₹500 MRP ಇರೋ ಒಂದು ಕುರ್ಚಿಗೆ ₹120 ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ. ₹500ಕ್ಕೆ ₹120 ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ 100ಗೆ ಎಷ್ಟು ಅಂತ ಕಂಡುಹಿಡಿತೀರಲ್ಲ, ಅದೇ ರೇಟ್ ಆಫ್ ಡಿಸ್ಕೌಂಟ್ ಆಗುತ್ತೆ. 500ಕ್ಕೆ ₹100 ರಿಯಾಯಿತಿ ಸಿಕ್ಕಿ ₹120 ರಿಯಾಯಿತಿ ಸಿಕ್ಕಿದೆ ಅಂದರೆ 500ಗೆ ₹120 ಡಿಸ್ಕೌಂಟ್ ಸಿಕ್ಕಿದೆ ಅಂದರೆ 100 ಎಷ್ಟು ಅಂತ ಕಂಡುಹಿಡಿತೀರಲ್ಲ, ಅದನ್ನೇ ರೇಟ್ ಆಫ್ ಡಿಸ್ಕೌಂಟ್, ರಿಯಾಯಿತಿಯ ದರ ಅಂತ ಕರಿತೀವಿ. ಸೊ ಇದು 100 1 105 500 ಕ್ಯಾನ್ಸಲ್ ಆಗುತ್ತೆ. 5ರಿಂದ 120 ಬಾಕ್ಸ್ ರೀ, 5 2 10, 2 ಉಳಿಯುತ್ತೆ 20 ಆಗುತ್ತೆ. 5 4 20 ಕ್ಯಾನ್ಸಲ್ ಆಗಿ 24% ಏನಿದೆಯಲ್ಲ ಇದು ರೇಟ್ ಆಫ್ ಡಿಸ್ಕೌಂಟ್ ಅಂತ ಕರಿತೀವಿ. ರಿಯಾಯಿತಿ ದರ 24% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ ಅರ್ಥ. 24% ಅನ್ನೋದು ಆಪ್ಷನ್ B ನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬರೋಣ, ಎರಡನೇ ಪ್ರಶ್ನೆ ಏನಿದೆ ಅಂತ. In an examination, 70% of the candidates passed and 156 failed. The candidates who appeared in the examination were. ನೋಡ್ರಿ, ಒಂದು ಪರೀಕ್ಷೆಯಲ್ಲಿ 74% ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಅಂದರೆ ಪಾಸ್ ಆಗಿದ್ದಾರೆ ಅಂತ. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಅಲ್ಲಿ 74% ಕ್ಯಾಂಡಿಡೇಟ್ಸು ಪಾಸ್ ಆಗಿದ್ದಾರೆ. ಆಮೇಲೆ 156 ಮಂದಿ ಸ್ಟೂಡೆಂಟ್ಸು ಅನುತ್ತೀರ್ಣರಾದರು, ಅಂದರೆ ಫೇಲ್ ಆಗಿದ್ದಾರೆ 156 ಮಂದಿ.
ಸೊ ಹಾಗಾದರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಜನ ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದಾದರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಪಾಸ್ ಆದ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. 74% ಪಾಸ್ ಆಗಿದ್ದಾರೆ ಅಂದರೆ ಇನ್ನು ಎಷ್ಟು ಪರ್ಸೆಂಟ್ ಫೇಲ್ ಆಗಿದ್ದಾರೆ ಅಂತ ನಾವೇ ಬರ್ಕೋಬೇಕು. ಇದನ್ನು ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ ಫೇಲ್ ಆದವ್ರ ಪರ್ಸೆಂಟೇಜನ್ನು. 74% ಪಾಸ್ ಆಗಿದ್ದಾರೆ ಅಂದರೆ ಆ ಪರೀಕ್ಷೆಯಲ್ಲಿ 26% ಫೇಲ್ ಆಗಿದ್ದಾರೆ ಅಂತ. ಯಾಕಂದರೆ ಇವೆರಡು ಕೂಡಿದರೆ 100% ಸ್ಟೂಡೆಂಟ್ಸ್ ಕರೆಕ್ಟ್ ಆಗಬೇಕು. ಪಾಸ್ ಆದರೆ 74% ಅಂದ್ರೆ ಉಳಿದ 26% ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಅಂತ. ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಷ್ಟು ಅಂದರೆ 156 ಮಂದಿ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಫೇಲ್ ಆಗಿರೋ ಎಷ್ಟು 156 ಮಂದಿ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಅಂದರೆ ನೋಡ್ರಿ 26%ಗೆ ಫೇಲ್ ಆದವ್ರನ್ನ ಪರ್ಸೆಂಟೇಜಲ್ಲಿ ಹೇಳಿದರೆ 26%. 26%ಗೆ ಫೇಲ್ ಆದವ್ರ ಸಂಖ್ಯೆ 156. 26%ಗೆ 156 ಆದರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಂದರೆ 100% ಎಷ್ಟು ಅಂತ ಕಂಡುಹಿಡಿಬೇಕು. 26%ಗೆ 156 ಆದರೆ 100 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 100 ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ 26 1 26 26 6 156 ಕ್ಯಾನ್ಸಲ್. 26 1 26 6 156 ಕ್ಯಾನ್ಸಲ್. ಸೊ ಇಲ್ಲ 100 × 6ನ ಮಲ್ಟಿಪ್ಲೈ ಮಾಡಿರಿ 600 ಬರುತ್ತೆ. ಅಂದರೆ ಟೋಟಲಿ 600 ಅಭ್ಯರ್ಥಿಗಳು ಪರೀಕ್ಷೆಗೆ ಕುಳಿತುಕೊಂಡಿದ್ರು ಅಂತ. ಸೊ 600 ಕ್ಯಾಂಡಿಡೇಟ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅಂತ. 600 ಅನ್ನೋದು ಆಪ್ಷನ್ ಡಿನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ವಿಡಿಯೋ ಪಾಸ್ ಮಾಡಿ ಕ್ವಶನ್ ಆನ್ಸರ್ ಸೊಲ್ಯೂಷನ್ನ ಬರ್ಕೊಂಡು ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, a square and a rectangle have the same area if one side of the square is 30 cm and the length of the rectangle is 36 cm, then the breadth of the rectangle will be. ನೋಡ್ರಿ, ಒಂದು ಚೌಕ ಮತ್ತು ಆಯತವು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ. ಚೌಕದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಸಮ ಇದ್ದಾವೆ ಅಂತ ಹೇಳಿದ್ದಾನೆ. ಚೌಕದ ಒಂದು ಬದಿ 30 ಸೆಂಟಿಮೀಟರ್ ಮತ್ತು ಆಯತದ ಉದ್ದ 36 ಸೆಂಟಿಮೀಟರ್ ಆಗಿದ್ದರೆ ಆಯತದ ಅಗಲ ಕಂಡುಹಿಡಿಯಿರಿ ಅಂತ. ಒಂದು ಚೌಕ ಒಂದು ಆಯತ ಅಂತ ಎರಡಿದೆ ನೋಡ್ರಿ. ಸೊ ಚೌಕ ಅಂದರೆ ಸ್ಕ್ವೇರ್ ಅಂದರೆ ಏನಂತ ಕರಿತೀವಿ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಪ್ರತಿಯೊಂದು ಬಾಹುಗಳ ಅಳತೆ ಸಮವಾಗಿದ್ದರೆ ಇದನ್ನ ಚೌಕ ಇಂಗ್ಲೀಷಲ್ಲಿ ಸ್ಕ್ವೇರ್ ಅಂತ ಕರಿತೀವಿ. ಆಲ್ ಸೈಡ್ಸ್ ಆರ್ ಈಕ್ವಲ್ ಇದ್ದರೆ. ಸೊ ಇದು ಆಯತ ಅಂದರೆ ಇದು ಉದ್ದ ಅಂತ ಕರಿತೀವಿ, ಎಲ್ ಅಂತ ಕರಿತೀವಿ. ಇದು ಆಯತದ ಅಗಲ ಬ್ರೆಡ್ತ್ ಅಂತ ಕರಿತೀವಿ. ಉದ್ದ ಮತ್ತು ಅಗಲ ನಾವು ಆಯತದ ಮೆಜರ್ಮೆಂಟ್ಸ್ ಆಗಿರ್ತವೆ. ಇಲ್ಲಿ ಚೌಕದ ಒಂದು ಬದಿ 30 ಸೆಂಟಿಮೀಟರ್ ಅಂತ ಹೇಳಿದಾನೆ. ಅಂದರೆ ಚೌಕದ ಒಂದು ಬದಿ 30 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅಂದರೆ ಚೌಕದ ಎಲ್ಲ ಬದಿಗಳ ಅಳತೆ ಸಮವಾಗಿರುತ್ತೆ. ಇದು 30 ಇರುತ್ತೆ ಅಂದರೆ ಇದು 30 ಇರುತ್ತೆ, ಇದು 30 ಇರುತ್ತೆ, ಇದು 30 ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ, ಎಲ್ಲ ಸೈಡ್ಸ್ 30 ಇರ್ತವೆ ಚೌಕದಲ್ಲಿ. ಆಯತದ ಉದ್ದ ಕೊಟ್ಟಿದ್ದಾನೆ. ಲೆಂತ್ ಆಫ್ ರೆಕ್ಟ್ಯಾಂಗಲ್ ಆಯತದ ಉದ್ದ 36 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. 36 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಹಾಗಾದರೆ ಈ ಆಯತದ ಅಗಲ ಎಷ್ಟು ಅಂತ ಕಂಡುಹಿಡಿಬೇಕು. ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಏನು ಹೇಳಿದಾನೆ ಅಂದರೆ ಈ ಚೌಕದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಸೇಮ್ ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದಾವೆ, ಸಮನಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಎ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್. ಚೌಕದ ವಿಸ್ತೀರ್ಣ ಅಂದರೆ ಎ ಸ್ಕ್ವೇರ್ ಅಂತ ಬರೀತೀವಿ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಈ ಚೌಕದ ವಿಸ್ತೀರ್ಣ ಈ ಆಯತದ ವಿಸ್ತೀರ್ಣ ಎರಡೂ ಒಂದೇ ಆಗಿದೆ ಅಂದರೆ ಎರಡೂ ಸಮ ಇದ್ದಾವೆ. ಹಾಗಾಗಿ ನಡುವೆ ಈಕ್ವಲ್ ಟು ಬರಿತೀನಿ. ಎ ಸ್ಕ್ವೇರ್ ಅನ್ನೋದು ಚೌಕದ ವಿಸ್ತೀರ್ಣ, ಉದ್ದ ಇಂಟು ಆಗಲ್ಲ, ಲೆಂತ್ ಇಂಟು ಬ್ರೆಡ್ತ್ ಅನ್ನೋದು ಆಯತದ ವಿಸ್ತೀರ್ಣ. ಇವೆರಡೂ ವಿಸ್ತೀರ್ಣಗಳು ಸಮ ಅಂತ ಹೇಳಿದಾನೆ ಅಂದರೆ ಈಕ್ವಲ್ ಟು ಹಾಕಿದ್ದೀನಿ. ಒಂದೇ ಅಂದರೆ ಸಮ ಅಂತ ಹೇಳಿದಾನೆ, ಈಕ್ವಲ್ ಟು ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಇಲ್ಲಿ ಎ ಅಂದರೆ ಚೌಕದ ಒಂದು ಬದಿ 30 ಇದೆಯಲ್ಲ, 30 ಸ್ಕ್ವೇರ್ ಬರಿಬೇಕು. ಎಲ್ ಅಂದರೆ ಆಯತದ ಉದ್ದ 36 ಇದೆ, ಇಂಟು ಬಿ ಅಂದರೆ ಅಗಲ ಗೊತ್ತಿಲ್ಲ, ಹಾಗೆ ಬರಿತೀನಿ. 30 ಸ್ಕ್ವೇರ್ ಅಂದರೆ 30 ಇಂಟು 30 ಅಂದರೆ 900 ಬರುತ್ತೆ. ಇಂಟು 36 ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 36 ಆಗಿ ಇಲ್ಲಿ ಬಿ ಮಾತ್ರ ಉಳಿಯುತ್ತೆ. ಕ್ಯಾನ್ಸಲ್ ಮಾಡಿರಿ. ಮೇಲೆ ಕೆಳಗಡೆ ಯಾವ ಸಂಖ್ಯೆಗಳು ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗವಿದ್ರಾಗ ಕ್ಯಾನ್ಸಲ್ ಮಾಡಿರಿ. ಇದು 12 3 36, ಇದು 12 7 84, 6 ಉಳಿಯುತ್ತೆ. 12 5 60 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 3 2 6, 1 ಉಳಿಯುತ್ತೆ. 3 5 15 ಕ್ಯಾನ್ಸಲ್ ಆಗಿ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ 25 ಸೆಂಟಿಮೀಟರ್ ಬರುತ್ತೆ. ಈ ಆಯತದಾಗಲ್ಲ 25 ಸೆಂಟಿಮೀಟರ್ ಬರುತ್ತೆ. 25 ಸೆಂಟಿಮೀಟರ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಫೈಂಡ್ ದ ಫ್ರಾಕ್ಷನ್ ಈಕ್ವಿವೆಲೆಂಟ್ ಟು 35/42 ಹ್ಯಾವಿಂಗ್ ಡಿನಾಮಿನೇಟರ್ 30. ಛೇದ 30 ಹೊಂದಿರುವ 35/42ಕ್ಕೆ ಸಮಾನವಾದ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ. 35/42ಗೆ ಸಮಾನವಾಗಿರೋ ಭಿನ್ನರಾಶಿ ಕಂಡುಹಿಡಿಬೇಕು. ಅದರಲ್ಲೂ ಛೇದ 30 ಇರಬೇಕು.
ಛೇದ 30 ಹೊಂದಿರತಕ್ಕಂಥ 35/42ಗೆ ಸಮಾನವಾದ ಭಿನ್ನರಾಶಿ ಕಂಡುಹಿಡಿಬೇಕಂದ್ರೆ ಫಸ್ಟ್ 35/42 ಅನ್ನೋದು ಭಿನ್ನರಾಶಿ ಅಲ್ಲ. ಇದನ್ನ ಕನಿಷ್ಠ ರೂಪಕ್ಕೆ ತಗೊಂಬಂದ್ರೆ, ಇದನ್ನ ಲೀಸ್ಟ್ ಫಾರ್ಮಿಗೆ ತಗೊಂಬಂದ್ವಿ ಅಂದ್ರೆ ಇವೆರಡು ಒಂದೇ ಸಂಖ್ಯೆಯಿಂದ ಕ್ಯಾನ್ಸಲ್ ಆಗ್ತವೆ. ಅದು 7 5 35, 7 6 42 ಅಂದ್ರೆ 5/6 ಬರುತ್ತೆ ರೇಷಿಯೋ. 5/6 ರೇಷಿಯೋ ಬರುತ್ತೆ. ಸೊ 35/42ರ ಕನಿಷ್ಠ ರೂಪದಲ್ಲಿ ಭಿನ್ನರಾಶಿ 5/6 ಆಗುತ್ತೆ. 5/6 ಅಂತ ಬರಿತೀನಿ. ಈ 5/6ಕ್ಕೆ ಸಮಾನವಾದ ಭಿನ್ನರಾಶಿ, ಅದರಲ್ಲಿ ಛೇದ 30 ಇರ್ಬೇಕಂದ್ರೆ ನೋಡ್ರಿ 6 ಎಷ್ಟಲೆ 30 ಅಂದ್ರೆ 6 5 30 ಬರಿತೀವಿ ಅಂದ್ರೆ ಮೇಲಿನ ಸಂಖ್ಯೆನ 5ರಿಂದನೇ ಗುಣಿಸ್ಬೇಕು. 5 5 25 ಬರುತ್ತೆ ಅಂದ್ರೆ 25/30 ಅನ್ನೋದು 35/42ಗೆ ಸಮಾನವಾದ ಭಿನ್ನರಾಶಿ ಆಗುತ್ತೆ. 25/30 ಅನ್ನೋದು 25/30 ಅಂತ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. 25/30 ಅಂತ ಆಪ್ಷನ್ ಏನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಛೇದ 30 ಇರ್ಬೇಕು ಡಿನಾಮಿನೇಟರ್. ಸೊ ಈ 35/42ಗೆ ಸಮಾನವಾದ ಭಿನ್ನರಾಶಿ ಅಂದ್ರೆ 25/30 ಬರುತ್ತೆ. ಸೊ ಇದು 7 5 35, 7 6 42 ಅಲ್ಲ, 5/6 ಬರುತ್ತೆ. ಇಲ್ಲಿ ಛೇದ 30 ಬರ್ಬೇಕಂದ್ರೆ 6 5 30 ಬರುತ್ತೆ ಅಂದ್ರೆ ಇದನ್ನ 5 5 ಮಾಡ್ರಿ 25 ಆಗುತ್ತೆ. 25/30 ಅನ್ನೋದು 35/42ಗೆ ಸಮಾನವಾದ ಭಿನ್ನರಾಶಿ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, LCM of 14, 28, 126 and 280 is 14, 28, 126 ಮತ್ತು 280ರ ಲಾಸಾಹ ಕಂಡುಹಿಡಿಬೇಕು. ಈ ಕೊಟ್ಟಿರೋ ಸಂಖ್ಯೆಗಳು ಬರೆಯೋಣ. 14, 28, ಆಮೇಲೆ 126, ಆಮೇಲೆ 280, 4 ಸಂಖ್ಯೆಗಳ ಲಾಸಾಹ ಕಂಡುಹಿಡಿಬೇಕು. LCM ಕಂಡುಹಿಡಿಬೇಕು. ಲಾಸಾಹ ಕಂಡುಹಿಡಿಬೇಕಂದ್ರೆ ಇವೆಲ್ಲ ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತಾವೆ ಆ ಸಂಖ್ಯೆಯಿಂದ ಬಾಕ್ಸ್ನ ಫಸ್ಟ್ ಎಲ್ಲವೂ 2ರಿಂದ ಡಿವೈಡ್ ಆಗ್ತವೆ. 2 7 14, 2 1 2 4 8, 2 6 12, 2 3 6, 2 1 2 4 0 ಬರೀತೀನಿ. ಎಲ್ಲವೂ 2ರಿಂದ ಡಿವೈಡ್ ಆಗ್ತವೆ. ಆಮೇಲೆ ಇಲ್ಲಿ ಉಳಿದಿರೋ ಎಲ್ಲ ಸಂಖ್ಯೆಗಳು 7ರಿಂದ ಭಾಗ ಆಗ್ತವೆ. 7 1 7, 7 2 14, 7 9 63, 7 2 14 0 ಬರೀತೀನಿ ಪಕ್ಕದಾಗೆ. ಸೊ 1 2 9 20 ಬಂದ್ವು. ಆಮೇಲೆ ಮತ್ತೆ ಕನಿಷ್ಠ 2 ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆದ್ರೆ ಸಾಕು, ಡಿವಿಷನ್ ಕಂಟಿನ್ಯೂ ಮಾಡ್ಬೋದು. ಸೊ 2ರಿಂದ ಈ 1 ಹಾಗೆ ಬರೆಯೋಣ. ಇದು 2 1 2, ಇದು 9 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ರಿ. 2 10 20 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾವುದೇ 2 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇವಷ್ಟು ಬರಿಬೇಕು. ಇದು ಲಾಸ್ ಆಗಿರುತ್ತೆ. 2 ಅನ್ನೋದು 2 × 7 × ಈ 2 ಬರ್ಕೊಳ್ಳೋಣ. ಇಂಟು 1 ಅನ್ನೋದು 2 ಸಲ ಇದೆ. ಈ 9ನ್ನ ನಾವು 3 ಸ್ಕ್ವೇರ್ ಅಂತ ಬರ್ಕೋಬಹುದು. 10 ಇದೆಯಲ್ಲ, 10ನ್ನ 2 5 10 ಅಂತ ನಾವು ಬಿಡಿಸಿ ಬರಿಬೋದು. 10ನ್ನ ನಾವು 2 5 10 ಬರಿಬೋದು. 9ಅನ್ನು 3 ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಇವಾಗ ನಾವು ಲಾಸ್ ಯಾಕಂದ್ರೆ ಆಪ್ಷನ್ ಆ ಥರ ಇರೋದ್ರಿಂದ ಆ ಥರ ಚೇಂಜಸ್ ಮಾಡಿ ಬರ್ತೀವಿ. 2 ಅನ್ನೋದು ಇಲ್ಲಿ 1 ಸಲ ಇದೆ, 2 ಸಲ ಇದೆ, 3 ಸಲ ಇದೆ ಅಂದರೆ 2 ಕ್ಯೂಬ್ ಅಂತ ಬರಿತೀನಿ. ಆಮೇಲೆ ಇದು 3 ಸ್ಕ್ವೇರ್ ಇದೆಯಲ್ಲ, 3 ಸ್ಕ್ವೇರ್ ಬರ್ಕೊಂತೀನಿ. 1 × 1 1 ಆಗುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 5 ಇದೆ, 5 ಬರಿತಾ ಇದೀನಿ. ನೆಕ್ಸ್ಟ್ ಇಲ್ಲಿ 7 ಇದೆ, 7 ಬರ್ಕೊಂತ ಇದೀನಿ. ಇವೆಲ್ಲ ಸಂಖ್ಯೆಗಳನ್ನ ಗುಣಿಸಿ ಆರ್ಡರ್ ವೈಸ್ ಬರ್ಕೊಂತ ಹೋದ್ರೆ ಫಸ್ಟ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗಳ ಥರ ಬರಿತಾ ಹೋದ್ರೆ 2 ಕ್ಯೂಬ್ 3 ಸ್ಕ್ವೇರ್ × 5 × 7 ಆಗುತ್ತೆ. 2 ಕ್ಯೂಬ್ 3 ಸ್ಕ್ವೇರ್ × 5 × 7 ಅಂತ ನೋಡ್ರಿ. 2 ಕ್ಯೂಬ್ 3 ಸ್ಕ್ವೇರ್ × 5 × 7 ಅಂತ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ LCM ಅಂತ ಕರಿತೀವಿ, ಲಾಸಾಹ ಅಂತ ಕರಿತೀವಿ. ಈ ರೀತಿ ಆನ್ಸರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. The pie graph given here shows the number of students opting the subjects in a school, different subjects in a school. If there are a total of 720 students, then by studying the pie graph and answer the questions ಅಂತ ಇರುತ್ತದೆ ನೋಡಿ. ಇಲ್ಲಿ ಒಂದು ಪೈ ಚಾರ್ಟ್ ಅಂತ ಕರಿತೀವಿ. ಪೈ ಗ್ರಾಫ್ ಅಥವಾ ಪೈ ಚಾರ್ಟ್, ತ್ರಿಜ್ಯಾಂತರ ಖಂಡಲೇಖ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಒಂದು ಶಾಲೆಯಲ್ಲಿ ವಿವಿಧ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಒಟ್ಟು 720 ವಿದ್ಯಾರ್ಥಿಗಳಿದ್ದಾರೆ. ಪೈ ಗ್ರಾಫ್ ಅನ್ನು ಅಧ್ಯಯನ ಮಾಡುವ ಮೂಲಕ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಟೋಟಲಿ ಒಂದು ಶಾಲೆಯಲ್ಲಿ 720 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಸಂಸ್ಕೃತ ಸಂಸ್ಕೃತವನ್ನು ಆಯ್ಕೆ ಮಾಡಿರೋ ವಿದ್ಯಾರ್ಥಿಗಳ ಸಂಖ್ಯೆಯ ಡಿಗ್ರೀಸಲ್ಲಿ ಕೊಟ್ಟಿದ್ದಾನೆ, ಕೋನ ರೂಪದಲ್ಲಿ ಕೊಟ್ಟಿದ್ದಾನೆ. 50 ಡಿಗ್ರಿ ಇದೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡ್ರು 120 ಡಿಗ್ರಿ ಅಷ್ಟಿದೆ. ಹಿಂದಿ ಸೆಲೆಕ್ಟ್ ಮಾಡ್ಕೊಂಡ್ರು 90 ಡಿಗ್ರಿ ಅಷ್ಟಿದೆ. ಪಂಜಾಬಿ ಸೆಲೆಕ್ಟ್ ಮಾಡ್ಕೊಂಡ್ರು 100 ಡಿಗ್ರಿ ಅಷ್ಟಿದೆ ಅಂದರೆ ಸೊ ನೋಡ್ರಿ, ಇವೆಲ್ಲವನ್ನು ಯೂಸ್ ಮಾಡ್ಕೊಂಡು 1-2 ಪ್ರಶ್ನೆಗಳು ಕೇಳಿರ್ತಾನೆ ಕೆಳಗಡೆ, ಅವಕ್ಕೆ ಆನ್ಸರ್ ಮಾಡಬೇಕು. ಪೈ ಚಾರ್ಟನ್ನ ಡಿಗ್ರೀಸ್ ವೈಸ್ ಕೊಟ್ಟಾಗ 120, 90, 210, 310 + 50 ಅಂದರೆ ಟೋಟಲ್
ಟೋಟಲ್ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. ಪೈ ಚಾರ್ಟನ್ನು ಡಿಗ್ರೀಸ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ಇಲ್ಲಿ ಅಂದರೆ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. 360 ಡಿಗ್ರಿ ಅಂದರೆ ಇಲ್ಲಿ ಟೋಟಲಿ 720 ವಿದ್ಯಾರ್ಥಿಗಳು ಅಂತ, ಟೋಟಲಿ 720 ವಿದ್ಯಾರ್ಥಿಗಳನ್ನು ಈ ರೀತಿ ಡಿಗ್ರೀಸ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಏನು ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತ ಫಸ್ಟ್ ಕ್ವಶನ್ ನೋಡ್ರಿ. The total number of students studying English and Punjabi subject are, ಇಂಗ್ಲೀಷ್ ಮತ್ತು ಪಂಜಾಬಿ ವಿಷಯವನ್ನು ಕಲಿತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇಂಗ್ಲೀಷ್ ಸಬ್ಜೆಕ್ಟ್ ಮತ್ತು ಪಂಜಾಬಿ ಸಬ್ಜೆಕ್ಟ್ ಕಲಿತಿರುವ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎರಡು ಸೇರಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಇಂಗ್ಲೀಷ್ ಕಲಿತಿರುವ ವಿದ್ಯಾರ್ಥಿಗಳ ಸಂಖ್ಯೆ 120 ಡಿಗ್ರಿ ಇದೆ, ಪಂಜಾಬಿ ಇದು 100 ಡಿಗ್ರಿ ಇದೆ. ಅಂದರೆ ಇವೆರಡು ಸೇರಿ ಸ್ಟೂಡೆಂಟ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಡಿಗ್ರೀಸ್ ವೈಸ್ ಇವೆರಡು ಕೂಡ್ಕೊಳ್ರಿ, ಅದು ಸ್ಟೂಡೆಂಟ್ಸ್ ವೈಸ್ ಕನ್ವರ್ಟ್ ಮಾಡೋದು ಹೇಳ್ಕೊಡ್ತೇನೆ. 120 ಡಿಗ್ರಿ ಪ್ಲಸ್ 100 ಡಿಗ್ರಿ ಅಂದರೆ 220 ಡಿಗ್ರಿ ಆಗುತ್ತೆ, 220 ಡಿಗ್ರಿ ಆಗುತ್ತೆ. ಟೋಟಲ್ ಎಲ್ಲ ಸೇರಿಷ್ಟು 360 ಡಿಗ್ರಿಗೆ 220 ಡಿಗ್ರಿಯಷ್ಟು ಇಂಗ್ಲೀಷ್ ಮತ್ತು ಪಂಜಾಬಿ ಕಲಿತಕ್ಕಂಥ ಸ್ಟೂಡೆಂಟ್ಸ್ ಇದ್ದಾರೆ. ಅಂದರೆ ಟೋಟಲಿ 720 ಜನ ಸ್ಟೂಡೆಂಟ್ಸ್ ಇರೋದಲ್ಲ, 720ಕ್ಕೆ ಎಷ್ಟು ಅಂತ ಕಂಡುಹಿಡಿಯೋಣ. 360ಕ್ಕೆ 226, 720ಕ್ಕೆ ಎಷ್ಟು ಅಂತ ಕಂಡುಹಿಡಿಯೋಣ. ಈ 0 ಕ್ಯಾನ್ಸಲ್, 36 ಅಂದರೆ 36, 2 72 ಕ್ಯಾನ್ಸಲ್, ಕೆಳಗಡೆ ಒಂದಿದೆ ಅವಶ್ಯಕತೆ ಇಲ್ಲ. 220 × 2 ಗುಣಾಕಾರ ಮಾಡಿರಿ 440 ಆಗುತ್ತೆ, 440 ಬರುತ್ತೆ. 440 ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ದ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಹಿಂದಿ ಅಂಡ್ ಸಂಸ್ಕೃತ್ ಸಬ್ಜೆಕ್ಟ್ ಈಸ್ ಅಂತ. ಹಿಂದಿ ಮತ್ತು ಸಂಸ್ಕೃತ್ ಸಬ್ಜೆಕ್ಟನ್ನು ಕಲಿತಕ್ಕಂಥ ಸ್ಟೂಡೆಂಟ್ಸ್ನ ಡಿಫರೆನ್ಸ್, ಹಿಂದಿ ಮತ್ತು ಸಂಸ್ಕೃತ ವಿಷಯಗಳನ್ನು ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸ. ಹಿಂದಿ ಕಲಿಯೋ ಸ್ಟೂಡೆಂಟ್ಸ್ ಮತ್ತು ಸಂಸ್ಕೃತ ಕಲಿಯೋ ಸ್ಟೂಡೆಂಟ್ಸ್ನ ಕಂಡುಹಿಡಿದು ಅವೆರಡು ಸ್ಟೂಡೆಂಟ್ಸ್ನ ಡಿಫರೆನ್ಸ್ ಮಾಡ್ರಿ ಅಂತ ಕೇಳಿದ್ದಾನೆ. ಸೊ ಡಿಫ್ರೆನ್ಸ್ ಮಾಡಿರಿ ಅಂತ ಕೇಳಿದಾಗ ನಾವು ಸಿಂಪಲ್ ಮಾಡ್ಬೇಕಂದ್ರೆ ಹಿಂದಿಯಲ್ಲಿ 90 ಡಿಗ್ರಿ ಇದೆ, ಸಂಸ್ಕೃತಲ್ಲಿ 50 ಡಿಗ್ರಿ ಇದೆ. ಇವೆರಡರ ಡಿಫ್ರೆನ್ಸೇ ಮಾಡಿರಿ, 90ಯಲ್ಲಿ 50 ಮೈನಸ್ ಮಾಡಿರಿ, ಡಿಫ್ರೆನ್ಸ್ 40 ಡಿಗ್ರಿ ಬರುತ್ತೆ. ಡಿಗ್ರೀಸಲ್ಲಿ 40 ಡಿಗ್ರಿ, ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಟೋಟಲ್ ಎಲ್ಲ ಸೇರಿ 360 ಡಿಗ್ರಿಗೆ 40 ಡಿಗ್ರಿ ಡಿಫ್ರೆನ್ಸ್ ಆಯಿತು ಅಂದ್ರೆ 720ಕ್ಕೆ ಎಷ್ಟು ಕಂಡುಹಿಡ್ಕೊಳ್ರಿ. ಅವಾಗ 720ಕ್ಕೆ ಎಷ್ಟು ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಬರುತ್ತೆ ಅಂತ ಕಂಡುಹಿಡಿಬೋದು. ಎಲ್ಲ ಸೇರಿ 360 ಅಲ್ಲ, 360ಗೆ ಎರಡು ಸೇರಿ ಡಿಫ್ರೆನ್ಸ್ 40 ಡಿಗ್ರಿ ಆದರೆ 720ಕ್ಕೆ ಎಷ್ಟು ಅಂತ 361, 362, 720 ಕ್ಯಾನ್ಸಲ್ ಆಗುತ್ತೆ. 40 × 2 ಅಂದರೆ 80 ಬರುತ್ತಲ್ಲ, 80 ಜನ ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಬರುತ್ತೆ. ಹಿಂದಿ ಕಲಿತಾ ಇರೋ ಸ್ಟೂಡೆಂಟ್ಸ್ಗೂ ಸಂಸ್ಕೃತ ಕಲಿತಾ ಇರೋ ಸ್ಟೂಡೆಂಟ್ಸ್ಗೂ ಡಿಫ್ರೆನ್ಸ್ ಸ್ಟೂಡೆಂಟ್ಸ್ ಅಂದರೆ 80 ಜನ ಡಿಫ್ರೆನ್ಸ್ ಬರುತ್ತೆ. 80 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? 7th ಕ್ವಶನ್. ನೆಕ್ಸ್ಟ್ 8th ಕ್ವಶನ್ ಬರೋಣ. ಇಫ್ ದ ಡಿಸ್ಟೆನ್ಸ್ ಆಫ್ 200 ಮೀಟರ್ ಈಸ್ ಕವರ್ಡ್ ಇನ್ 20 ಸೆಕೆಂಡ್ಸ್ ದೆನ್ ದ ಸ್ಪೀಡ್ ಈಸ್. 200 ಮೀಟರ್ ದೂರವನ್ನು 20 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ವೇಗ ಎಷ್ಟು ಅಂತ ನೋಡ್ರಿ. 200 ಮೀಟರ್ ದೂರವನ್ನು 20 ಸೆಕೆಂಡಲ್ಲಿ ಕ್ರಮಿಸಿದರೆ ವೇಗ ಎಷ್ಟಿರುತ್ತೆ, ಸ್ಪೀಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, 20 ಸೆಕೆಂಡ್ಗೆ 200 ಮೀಟರ್ ದೂರ ಹೋಗ್ತಾರೆ ಅಂದ್ರೆ ಆ ವೇಗ ಕಂಡುಹಿಡಿಬೇಕು. ಅದು ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ವೇಗ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರಿತೀವಿ. ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರಿತೀವಿ. ವೇಗ ಈಕ್ವಲ್ ಟು ನಮಗೆ ನೋಡ್ರಿ, ಸೊ ಇದೊಂದು ಟ್ರಯಾಂಗಲ್ ಶೇಪಲ್ಲಿ ಬರೀತಾ ಅದನ್ನೇ ಅಂದರೆ ಇದು ಡಿಸ್ಟೆನ್ಸ್, ಇದು ಟೈಮ್, ಇದು ಸ್ಪೀಡು. ಇಲ್ಲಿ ಸ್ಪೀಡ್ ವೇಗ ಕಂಡುಹಿಡಿಬೇಕಂದ್ರೆ ನೋಡ್ರಿ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರೀತೀವಿ. ಈ ಟ್ರಯಾಂಗಲ್ ನೆನ್ಬಿಟ್ಕೊಂಡ್ರೆ ಯಾವ್ದು ಬೇಕಾದ್ರೆ ಕಂಡುಹಿಡಿಬೋದು. ಸ್ಪೀಡ್ ಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರ್ಕೋಬೇಕು. ಸೊ ಡಿಸ್ಟೆನ್ಸ್ ಅಂದರೆ 200 ಮೀಟರ್ ದೂರ ಹೋಗಿದ್ದಾರೆ, ಎಷ್ಟು ಟೈಮಲ್ಲಿ 20 ಸೆಕೆಂಡಿಗೆ 200 ಮೀಟರ್ ದೂರ ಹೋಗಿದ್ದಾರೆ ಅಂದರೆ ಸೊ ಇದನ್ನು ಸ್ಪೀಡ್ ಕಂಡುಹಿಡಿಯೋದಾರೆ ನೋಡ್ರಿ, ಇದು ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ. 0 ಕ್ಯಾನ್ಸಲ್, 2 1 2 10 20 ಕ್ಯಾನ್ಸಲ್ ಆಗುತ್ತಾ, 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಬಟ್ ಆಪ್ಷನಲ್ಲಿ ಮೀಟರ್ ಪರ್ ಸೆಕೆಂಡ್ ಇಲ್ಲ, ಎಲ್ಲ ಕಿಲೋಮೀಟರ್ ಪರ್ ಅವರಲ್ಲಿ ಇದಾವೆ. ಸೊ ವೇಗ ಮೀಟರ್ ಪರ್ ಸೆಕೆಂಡಲ್ಲಿರೋ ವೇಗವನ್ನು 10 ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಸೊ ಮೀಟರ್ ಪರ್ ಸೆಕೆಂಡಲ್ಲಿರೋ ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಿ ಬರ್ಕೊಳ್ರಿ, ಆವಾಗ ಆಪ್ಷನಲ್ಲಿರೋ ಆನ್ಸರ್ ಸಿಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡಲ್ಲಿರೋ ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇಂಟು 18/5 ಅಂತ ಹಾಕೊಂಡ್ರೆ ಮೀಟರ್ ಪರ್ ಸೆಕೆಂಡಲ್ಲಿರೋ ಸ್ಪೀಡು ಕಿಲೋಮೀಟರ್ ಪರ್ ಅವರ್ ಆಗಿ ಕನ್ವರ್ಟ್ ಆಗುತ್ತೆ. 5 1 5 2 10 ಕ್ಯಾನ್ಸಲ್ ಆಗುತ್ತೆ. 18 2 ಎಷ್ಟು ಬರುತ್ತೆ, 36 ಬರುತ್ತಲ್ಲ, 36 ಕಿಲೋಮೀಟರ್ ಪರ್ ಅವರ್ ಆಯ್ತು ನೋಡ್ರಿ. ಸೊ ವೇಗ 36 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 36 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಸ್ಪೀಡ್ ಕಂಡುಹಿಡಿಯೋ ಫಾರ್ಮುಲಾ ಡಿಸ್ಟೆನ್ಸ್
ಟೈಮ್ ಹಾಕೊಂಡ್ರೆ ಅದು 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದು ಮೀಟರ್ ಪರ್ ಸೆಕೆಂಡ್ ಎಲ್ಲ ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು 18/5 ಹಾಕೋಬೇಕು. ಅವಾಗ ಮೀಟರ್ ಪರ್ ಸೆಕೆಂಡ್ ಎಲ್ಲ ಯಾವುದೇ ಸ್ಪೀಡು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. The sum and product of two numbers are -2 and -63 respectively. The sum of their reciprocals is ಅಂತಿದೆ. ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ -2 ಮತ್ತು -63 ಆಗಿವೆ. ಅವುಗಳ ಪರಸ್ಪರ ವ್ಯುತ್ಕ್ರಮಗಳ ಮೊತ್ತ ಸಮ್ ಆಫ್ ದೇರ್ ರೆಸಿಪ್ರೊಕಲ್ಸ್ ಅಂದ್ರೆ ವ್ಯುತ್ಕ್ರಮಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ ಎರಡು ಸಂಖ್ಯೆಗಳು ಅಂತ ಕೊಟ್ಟಿದ್ದಾನೆ. ಎರಡು ಸಂಖ್ಯೆಗಳು ಯಾವಂತ ಗೊತ್ತೇ ಇಲ್ಲ. ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ -2 ಬರುತ್ತೆ. ಯಾವುದೆರಡು ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ -2 ಬರುತ್ತೆ. ಮತ್ತು ಅವೆರಡು ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ -63 ಬರುತ್ತೆ. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಕಂಡುಹಿಡ್ಕೋಬೇಕು. ಸೊ ವೆರಿ ಸಿಂಪಲ್, 63 ಫ್ಯಾಕ್ಟರ್ಸ್ ಹೇಳ್ರಿ. 63 ಫ್ಯಾಕ್ಟರ್ಸ್ ಅಂದರೆ ಯಾವ ಎರಡು ಸಂಖ್ಯೆ ಗುಣಿಸಿದ್ರೆ 63 ಬರುತ್ತೆ ಅಂದರೆ 9 7 63 ಬರುತ್ತೆ. 9 7 63 ಬರುತ್ತಲ್ಲ, ಒಂದು ಸಂಖ್ಯೆ 9 ಮತ್ತೊಂದು ಸಂಖ್ಯೆ 7. ಅದು ಗುಣಲಬ್ಧ -63 ಹೇಳಿದಾನೆ ಅಂದರೆ ಈ -9 ಇದು +7 ಅಂತ ತಗೊಳ್ಳೋಣ. ಯಾಕಂದರೆ ಇವೆರಡು ಗುಣಿಸೋಣ, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಗುತ್ತೆ. 9 7 63 ಬರುತ್ತೆ. ಇವೆರಡು ಸಂಖ್ಯೆಗಳ ಗುಣಲಬ್ಧ -63 ಕರೆಕ್ಟ್ ಬಂತು. ಅದೇ ಇವೆರಡು ಸಂಖ್ಯೆಗಳ ಮೊತ್ತ ಅಂದರೆ -9 ಮತ್ತು +7 ಕೂಡಿದಾಗ -9 +7 ಅಂದರೆ ಒಂದು -1 ಪ್ಲಸ್ ಇದ್ದಾಗ 9 7 ಮೈನಸ್ ಮಾಡಿದ್ರೆ 2 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -2 ಅನ್ನೋದು ಎರಡೂ ಸಂಖ್ಯೆಗಳ ಮೊತ್ತ ಆಗಿರುತ್ತೆ. ನೋಡ್ರಿ, ಪ್ರಾಡಕ್ಟ್ -63, ಅವುಗಳ ಮೊತ್ತ -2 ಬರ್ತಾ ಇದೆ ಅಂದರೆ ಇಲ್ಲಿ ಪ್ರಕಾರ -2 ಮೊತ್ತ ಗುಣಲಬ್ಧ -63 ಬರ್ತಾ ಇದೆ ಅಂದರೆ ಆ ಎರಡು ಸಂಖ್ಯೆಗಳು -9 ಮತ್ತು +7 ಕರೆಕ್ಟ್. ಇಲ್ಲಿ ಕೇಳಿರೋದು ಅವುಗಳ ಪರಸ್ಪರ ವ್ಯುತ್ಕ್ರಮಗಳ ಮೊತ್ತ ಅಂದರೆ -9ನ ರೆಸಿಪ್ರೊಕಲ್ ಅಂದರೆ -1/9 ಅಂತ ಬರಿತೀವಿ. 9 ಇಲ್ಲಿ ಕೆಳಗಡೆ ಏನಿಲ್ಲ 9/1 ವ್ಯುತ್ಕ್ರಮ ಅಂದರೆ ಉಲ್ಟಾ ಆಗುತ್ತೆ, 1/9 ಆಗುತ್ತೆ. ಆಮೇಲೆ 7/1 ಇದ್ದಂಗೆ ಅದರ ವ್ಯುತ್ಕ್ರಮ ಅಂದರೆ 1/7 ಆಗುತ್ತೆ. ವ್ಯುತ್ಕ್ರಮ ರೂಪ ಅಂದರೆ ರೆಸಿಪ್ರೊಕಲ್ 9/1 ಉಲ್ಟಾ ಮಾಡಬೇಕು, 1/9 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ 7/1 ಉಲ್ಟಾ ಮಾಡಿದ್ರೆ 1/7 ಆಗುತ್ತೆ. ಈ ವ್ಯುತ್ಕ್ರಮಗಳ ಮೊತ್ತ ಅಂದರೆ ಇವುಗಳನ್ನು ಕೂಡ್ಕೋಬೇಕು. ಸೊ ಇಲ್ಲಿ 9 7, ಈ 9ಕ್ಕೆ 7ಕ್ಕೆ ಡಿನಾಮಿನೇಟರ್ಸ್ ಛೇದಗಳಿಗೆ ಲಾಸ ತೆಗಿಬೇಕು. 9 7 63 ಲಾಸ ಆಗುತ್ತೆ. ಇವೆರಡು ಒಂದೇ ಸಂಖ್ಯೆಯಿಂದ ಗುಣಾಕಾರ ಭಾಗಾಕಾರ ಆಗಲ್ಲ. ಹಾಗಾಗಿ ಇವೆರಡು ಗುಣಿಸಿ ಬರ್ಕೊಂಡ್ರೆ ಅದೇ ಲಾಸ. ಇಲ್ಲಿ ಛೇದ 9 ಇದೆಯಲ್ಲ, 9 ಎಷ್ಟಲೆ ಅಂದರೆ 9 7 63, 7 ಇಂಟು -1 ಅಂದರೆ -7 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. ಇದು 7 9 63, 9 ಇಂಟು 1 ಅಂದರೆ 9 ಬರುತ್ತೆ. ಸೊ 9 -7 ಅಂದರೆ 2 ಬರುತ್ತೆ. 2/63 ಬರುತ್ತಲ್ಲ, 2/63 ಅನ್ನೋದು ಅವುಗಳ ವ್ಯುತ್ಕ್ರಮಗಳ ಮೊತ್ತ ಅಂತ ಕರಿತೀವಿ. 2/63 ಅಂತ ನೋಡ್ರಿ, ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. 2/63 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ವ್ಯುತ್ಕ್ರಮಗಳ ಮೊತ್ತ ಗೊತ್ತಾಯ್ತಾ? ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾನೆ ಅಂದರೆ ಅವುಗಳ ವ್ಯುತ್ಕ್ರಮಗಳ ಮೊತ್ತವನ್ನು ಈ ರೀತಿ ಕಂಡುಹಿಡಿಬಹುದು. ಕ್ಲಿಯರ್? ಸೊ ಇದು ಒಂದು ವಿಧಾನ. ಇದು ಮೇನ್ ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಡ್ರಿ. ಇದು ಒನ್ ಆಫ್ ದಿ ಮೆಥಡ್. ಇದನ್ನು ಇನ್ನೊಂದು ರೀತಿ ಬರೆಯೋದು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇದನ್ನು ಅಳಿಸ್ತೀನಿ. ಇದನ್ನು ಅಳಿಸ್ಬಿಟ್ಟು ಇನ್ನೊಂದು ಥರ ಇದೇ ಲೆಕ್ಕ ಮಾಡೋದಂದ್ರೆ, ಎರಡು ಸಂಖ್ಯೆಗಳು ಅಂತ ಕೊಟ್ಟಿದ್ದಾನಲ್ಲ, ಎ ಅನ್ನೋದು ಒಂದು ಸಂಖ್ಯೆ, ಬಿ ಅನ್ನೋದು ಮತ್ತೊಂದು ಸಂಖ್ಯೆ. ಈ ಎರಡು ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಿದ್ದಾನೆ ಅಂದರೆ ಎ ಮತ್ತು ಬಿ ಅನ್ನು ಕೂಡಿದಾಗ ಮೊತ್ತ -2 ಬರುತ್ತೆ ಅಂತ. ಇವುಗಳ ಗುಣಲಬ್ಧ ಅಂದರೆ ಎ ಮತ್ತು ಬಿ ಅನ್ನು ಗುಣಿಸಿದಾಗ ಗುಣಲಬ್ಧ -63 ಬರುತ್ತೆ. ಎ ಮತ್ತು ಬಿ ನ ಗುಣಿಸಿದ್ರೆ ಎ ಇಂಟು ಬಿ ಅಂದರೆ ಎ ಬಿ ಅಂದರೆ -63 ಬರುತ್ತೆ. ಮೊತ್ತ -2, ಗುಣಲಬ್ಧ -63 ಇದೆ ಅಂದರೆ ಈ ಎ ಮತ್ತು ಬಿ ನ ಎರಡು ಸಂಖ್ಯೆಗಳಿದಲ್ಲ, ಇವುಗಳ ವ್ಯುತ್ಕ್ರಮ ಅಂದರೆ ಎ ನ ವ್ಯುತ್ಕ್ರಮ ಅಂದರೆ 1/a ಬರುತ್ತೆ ರೆಸಿಪ್ರೊಕಲ್. ಬಿ ನ ರೆಸಿಪ್ರೊಕಲ್ ಅಂದರೆ ವ್ಯುತ್ಕ್ರಮ ಅಂದರೆ 1/b ಬರುತ್ತೆ. ವ್ಯುತ್ಕ್ರಮಗಳ ಮೊತ್ತ ಅಂದರೆ ಇವೆರಡು ಕೂಡ್ಕೋಬೇಕು. ಛೇದಗಳಲ್ಲಿ ಎ ಇದೆ, ಇಲ್ಲಿ ಛೇದ ಬಿ ಇದೆ ಅಂದರೆ ಇವೆರಡಕ್ಕೆ ಲಾಸ್ ಸಹ ಎ ಬಿ ಬರುತ್ತೆ. ಎ ಬಿ ಅನ್ನೋದು ಲಾಸ್ ಸಹ ಆಗುತ್ತೆ, LCM. ಸೊ ಇವುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಬಿ ಇಂಟು 1 ಅಂದರೆ ಬಿ ಪ್ಲಸ್ ಎ ಇಂಟು 1 ಅಂದರೆ ಎ ಬರುತ್ತೆ. ಬಿ ಪ್ಲಸ್ ಎ ಅಂದರೆ ಒಂದೇ, ಎ ಪ್ಲಸ್ ಬಿ ಅಂದರೆ ಒಂದೇ. ಬಿ ಪ್ಲಸ್ ಎ ಅಥವಾ ಎ ಪ್ಲಸ್ ಬಿ ಎರಡು ಒಂದೇ. ಇಲ್ಲಿ ಎ ಪ್ಲಸ್ ಬಿ ಅಂದರೆ ನೋಡ್ರಿ -2 ಇದೆ, -2 ಬರುತ್ತೆ. ಎ ಪ್ಲಸ್ ಬಿ ಅಂದರೆ ಡಿವೈಡ್ ಬೈ ಎ ಬಿ ಅಂದರೆ -63 ಬರುತ್ತೆ ಎ ಬಿ ಅಂದರೆ. ಸೊ ಈ ಮೈನಸ್ ಕ್ಯಾನ್ಸಲ್, ಮೇಲ್ಗಡೆ 2 ಕೆಳಗಡೆ 63 ಇದೆ ಅಂದರೆ 2/63 ಏನಿದೆಯಲ್ಲ ಇದು ಅವುಗಳ ವ್ಯುತ್ಕ್ರಮಗಳ ಮೊತ್ತ. ಈ ರೀತಿನ ಲೆಕ್ಕ ಮಾಡ್ಬೋದು. ಸೇಮ್ ಆನ್ಸರ್ 2/63 ಇದೆಯಲ್ಲ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ. ವಿತೌಟ್ ರಿಪೀಟಿಂಗ್ ಎನಿ ಡಿಜಿಟ್ ದ ಸಮ್ ಆಫ್ ಆಲ್ ಡಿಜಿಟ್ಸ್ ಆಫ್ ದ ಗ್ರೇಟೆಸ್ಟ್ 10 ಡಿಜಿಟ್ ನಂಬರ್ ಈಸ್ ಅಂತಿದೆ.
ಯಾವುದೇ ಅಂಕಿಗಳನ್ನು ಪುನರಾವರ್ತಿಸದೆ 10 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಯಾವುದೇ ಅಂಕಿಗಳನ್ನು ಪುನರಾವರ್ತಿಸದೆ 10 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ. ನೋಡ್ರಿ, ಯಾವುದೇ ಅಂಕಿನ ರಿಪೀಟ್ ಮಾಡ್ದಂಗೆ 10 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕು. 10 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಸೊ ನೋಡ್ರಿ, 10 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 10 ಅಂಕಿಗಳು 0 1 2 3 4 5 6 7 8 9 ಇಷ್ಟೇ. ಇವು 10 ಅಂಕಿಗಳಿದಾವೆ. 0 ಇಂದ 9 ತನಕ ಇವು 10 ಅಂಕಿಗಳಿದಾವೆ. ಈ ಎಲ್ಲ 10 ಅಂಕಿಗಳನ್ನು ಯೂಸ್ ಮಾಡ್ಕೊಂಡು 10 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಬರ್ಬೇಕಂದ್ರೆ ಇದನ್ನ ರಿವರ್ಸ್ ಆರ್ಡರ್ ಬರೀತಾವ್ರಿ. ರಿವರ್ಸ್ ಆರ್ಡರ್ ಬರೀತಾವ್ರೆ ನೋಡ್ರಿ, 9 8 7 6 5 4 3 2 1 0 ಅನ್ನೋದು 10 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಇದೆ. ಇಲ್ಲಿ ಯಾವ ಅಂಕಿನೂ ರಿಪೀಟ್ ಮಾಡ್ದಂಗೆ ಬರೀತಕ್ಕಂಥ 10 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಇದೆ. ಇದು ಬಿಟ್ರೆ ಇದಕ್ಕಿಂತ 10 ಅಂಕಿಯ ದೊಡ್ಡ ಸಂಖ್ಯೆ ಬರೆಯೋಕ್ಕಾಗಲ್ಲ. ಇದರಲ್ಲಿರೋ ಈ ಸಂಖ್ಯೆಲಿರೋ ಎಲ್ಲ ಅಂಕಿಗಳ ಮೊತ್ತ ಅಂದ್ರೆ ಇವನ್ನೇ ಕೂಡ್ಕೊಂಡ್ರೆ ಸಾಕು, ಮತ್ತಿನ್ನೇನು ಇದನ್ನೇ ಬರೆಯೋ ಅವಶ್ಯಕತೆ ಇರಲಿಲ್ಲ. ವೆರಿ ಸಿಂಪಲ್, ಇವನ್ನೇ ಕೂಡಿದ್ರೆ ಸಾಕು. 9 + 8 17, 17 + 7 24, 24 + 6 30, 35 39 42, 44 + 1 45 + 0 ಅಂದರೆ ಟೋಟಲಿ 45 ಬರುತ್ತೆ. ಸೊ ಇಲ್ಲಿ 10 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳ ಮೊತ್ತ. ಸೊ ಎಲ್ಲ ಅಂಕಿಗಳ ಮೊತ್ತ ಅಂದರೆ 45 ಬರುತ್ತೆ. 45 ಅನ್ನೋದು ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, 10th ಅಂತ ಆಯ್ತಾ. ಸೊ ನೋಡ್ರಿ, ನಮ್ಮ ಅಕಾಡೆಮಿಯ ವೀಡಿಯೋಸ್, ಎಸ್ಪೆಷಲಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆಗಿದರೆ, ಎಕ್ಸಾಮಿಗೆ ಹೆಲ್ಪ್ ಆಗ್ತಾ ಇದೆ ಅನಿಸುತ್ತೆ, ಸೊ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸಿದ್ರೆ, ನಿಮಗೆ ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಇದ್ದರೆ ಮಾತ್ರ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋದಾರ ಮಾಡ್ತಾ ಬನ್ನಿ ಅಷ್ಟೇ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, the value of 1 square minus 2 square plus 3 square minus 4 square plus 5 square minus 6 square and so on plus 9 square and so on ಅಂದರೆ ಇಲ್ಲಿ 7 8 ಇದಾವೇನೋ ಗ್ಯಾಪಲ್ಲಿ, ಈ ಗ್ಯಾಪಲ್ಲಿ ಕಂಟಿನ್ಯೂಸ್ ಆಗಿದ್ದಾವೆ ಅಂತ ಅರ್ಥ. ಇವುಗಳ ಎಲ್ಲ ಸಂಖ್ಯೆಗಳ ಮೌಲ್ಯ ಎಷ್ಟು ಬರುತ್ತೆ ಅಂದರೆ, ಫಸ್ಟ್ ಇಲ್ಲಿ ಪಾಸಿಟಿವ್ ನಂಬರ್ಸ್ ನೋಡ್ರಿ. 1 ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ವ್ಯಾಲ್ಯೂ 1 ಆಗುತ್ತೆ. ಆಮೇಲೆ ಪಾಸಿಟಿವ್ ಇರೋ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 5 ಸ್ಕ್ವೇರ್ ಅಂದರೆ 25 ಬರುತ್ತೆ. ಇವೆಲ್ಲ +1 +9 +25. 5 ಆದಮೇಲೆ 7 ಬರುತ್ತೆ. 7 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 49. ಅವೆಲ್ಲ ಪಾಸಿಟಿವ್ ಇದೆ. 7 ಆದಮೇಲೆ 9 ಇದೆ. 9 ಸ್ಕ್ವೇರ್ ವ್ಯಾಲ್ಯೂ 81 ಬರುತ್ತೆ. ಇವೆಲ್ಲ ಪಾಸಿಟಿವ್ ಇರೋವು, ಎಲ್ಲವೂ ಅಡಿಷನ್ ಮಾಡೋಣ. ಸೊ 10 15 24 1 25 ಬರುತ್ತೆ. 25ಕ್ಕೆ 5 ದಶಕ 1 9 4 13 2 15 ಬರುತ್ತೆ. 155 ಬರುತ್ತೆ. ಆ ಪಾಸಿಟಿವ್ ನಂಬರ್ಸ್ ಎಲ್ಲ ಆ್ಯಡ್ ಮಾಡಿದರೆ. ನೆಗೆಟಿವ್ ನಂಬರ್ಸ್ ನೋಡ್ರಿ, ಮೈನಸ್ ಹಾಕೋಣ. 2 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 4 ಬರುತ್ತೆ. ಸೊ ಇದು -4 ಇದೆಯಲ್ಲ, 4 ಸ್ಕ್ವೇರ್ ವ್ಯಾಲ್ಯೂ 16 ಬರುತ್ತೆ. 6 ಸ್ಕ್ವೇರ್ ಅಂದರೆ 36 ಬರುತ್ತೆ. ಇಲ್ಲಿ 8 ಇರುತ್ತೆ, 8 ಸ್ಕ್ವೇರ್ ವ್ಯಾಲ್ಯೂ 64 ಬರುತ್ತೆ. ಇಲ್ಲಿ 10 ಇರುತ್ತೆ, 10 ಸ್ಕ್ವೇರ್ ವ್ಯಾಲ್ಯೂ 100 ಬರುತ್ತೆ. ಇವೆಲ್ಲವೂ ಕೂಡ ಎಲ್ಲವೂ ಮೈನಸ್ ಇದ್ದರೆ ಕೂಡಿ ಮೈನಸ್ ಚಿಹ್ನೆನೇ ಇಡಬೇಕು. ಸೊ ಇಲ್ಲಿ 164 200 220 ಬರುತ್ತೆ. ಡೈರೆಕ್ಟಾಗಿ ಕೂಡಿಬಿಡ್ತೀನಿ ನಾನು. 220 ಬರುತ್ತೆ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ. ಸೊ ಹಾಗೆ ಇದು ಏನೇನಾದ್ರೆ +155, ಇದು -220. -220ಯಲ್ಲಿ +155ನ ಮೈನಸ್ ಮಾಡಿದ್ರಿ ಅಂದರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 10 - 5 ಅಂದರೆ 5, ಇಲ್ಲಿ 1 ಉಳಿಯುತ್ತೆ. 11 - 5 ಅಂದರೆ 6, ಇಲ್ಲಿ 1 - 1 0 ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -65 ಆನ್ಸರ್ ಬರುತ್ತೆ. -65 -65 ಆಪ್ಷನ್ ಇಲ್ಲ, ತಪ್ಪಾಯ್ತಾ? 1 ಸ್ಕ್ವೇರ್ ಅಂದರೆ 1, 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25, 7 ಸ್ಕ್ವೇರ್ ಅಂದರೆ 49, 9 ಸ್ಕ್ವೇರ್ ಅಂದರೆ 81, 10 15 24 1 25 ದಶಕ 2, ಇಲ್ಲಿ 2 ಬರುತ್ತೆ, ಕ್ಯಾರಿ 1, ಸಾರಿ ತಪ್ಪಾಗಿದೆ. 10 14 2 16 165 ಬರುತ್ತೆ. +165 165 ಅಂದರೆ ಇಲ್ಲಿ 11 - 6 ಅಂದರೆ 5 ಬರುತ್ತೆ ಇಲ್ಲಿ. ಸೊ -55 ಆನ್ಸರ್ ಬರುತ್ತೆ, ನಾಟ್ 65. -55 ಬರುತ್ತೆ. ಆಪ್ಷನ್ ಡಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅದು 165. ಹಾಗಾದರೆ ಫೈನಲ್ ಆನ್ಸರ್ -55 ಬರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ನೋಡ್ರಿ, a⁴ - b⁴ ಡಿವೈಡ್ ಬೈ a - b ಇನ್ ದ ಲೋಯೆಸ್ಟ್ ಫಾರ್ಮ್ ಈಸ್ ಅಂತಿದೆ. ನೋಡೋದು a⁴ - b⁴ ಕೆಳಗಡೆ a - b ನ ಅತ್ಯಂತ ಕನಿಷ್ಠ ರೂಪದಲ್ಲಿ ಬರಲು ಏನು ಬರುತ್ತೆ ಅಂತ. ಸೊ ನೋಡ್ರಿ, a⁴ ಇದೆಯಲ್ಲ ನ್ಯೂಮರೇಟ್ರಲ್ಲಿ, ಅದನ್ನು a² ಬರೀತೀನಿ. -b⁴ b² ಅಂತ ಬರೀತೀನಿ. ಡಿವೈಡ್ ಬೈ ಕೆಳಗಡೆ ಇರೋದು ಏನು ಚೇಂಜಸ್ ಮಾಡಬೇಡ್ರಿ, a - b ಹಾಗೆ ಇರಲಿ.
ನಮಗೊಂದು ಫಾರ್ಮುಲಾ ಗೊತ್ತಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಈ ಫಾರ್ಮುಲಾ ಬಳಕೆ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಆನ್ಸರ್ ಸಿಗುತ್ತೆ. ನೋಡಿರಿ, ಎ ಸ್ಕ್ವೇರ್ ಅಂದ್ರೆ ಎ, ಇಲ್ಲಿ ಬಿ ಇದೆ ಅಂದರೆ ಇಲ್ಲಿ ಎ ಜಾಗದಲ್ಲಿ ಪೂರ್ತಿ ಎ ಸ್ಕ್ವೇರ್, ಮೇಲ್ ಸ್ಕ್ವೇರ್ ಈ ಸ್ಕ್ವೇರ್ ಸೇಮ್. ಬಿ ಜಾಗದಲ್ಲಿ ಇಲ್ಲಿ ಬಿ ಸ್ಕ್ವೇರ್ ಇದೆ, ಈ ಸ್ಕ್ವೇರ್ ಸೇಮ್ ಇದೆ. ಈ ಫಾರ್ಮುಲಾ ಪ್ರಕಾರ ಈ ನ್ಯೂಮರೇಟರ್ ಬರಿಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರ್ತೀವಲ್ಲ, ಈ ಫಾರ್ಮೆಟಲ್ಲಿ ಬರೆಯೋದಾದ್ರೆ ಎ ಪ್ಲಸ್ ಬಿ, ಎ ಅಂದರೆ ಇಲ್ಲಿ ಎ ಸ್ಕ್ವೇರ್ ಅಂತ, ಪ್ಲಸ್ ಇಲ್ಲಿ ಬಿ ಅಂದರೆ ಬಿ ಜಾಗದಲ್ಲಿ ಬಿ ಸ್ಕ್ವೇರ್ ಬರಿಬೇಕು, ಇಂಟು ಎ ಮೈನಸ್ ಬಿ ಇದೆಯಲ್ಲ, ಎ ಇದ್ದತ್ರ ಇಲ್ಲಿ ಎ ಸ್ಕ್ವೇರ್ ಬರಿಬೇಕು, ಮೈನಸ್ ಬಿ ಇದ್ದತ್ರ ಬಿ ಸ್ಕ್ವೇರ್ ಬರಿಬೇಕು, ಡಿವೈಡ್ ಬೈ ಕೆಳಗಡೆ ಎಲ್ಲ ಎ ಮೈನಸ್ ಬಿ ಹಾಗೆ ಬರೋಣ, ಎ ಮೈನಸ್ ಬಿ. ಸೊ ಇಲ್ಲಿ ಮೇಲಿರೋದು ಫಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅದೇನು ಚೇಂಜ್ ಮಾಡಬೇಡ್ರಿ. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ನೋಡ್ರಿ, ಡೈರೆಕ್ಟ್ ಫಾರ್ಮುಲಾ ಸಿಕ್ತು. ಮತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹೆಂಗಿದೆ ಅಥಾವತ್ತಾಗಿ ಇಲ್ಲಿ ಕಾಣಿಸ್ತಾ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರಿಬೋದು. ಅದನ್ನೇ ಬರೆಯೋಣ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೊಂಡು ಕೆಳಗಡೆ ಡಿನಾಮಿನೇಟ್ರಲ್ಲಿರೋ ಎ ಮೈನಸ್ ಬಿ ಬರ್ಕೊಂಡ್ರೆ ಇಲ್ಲಿ ಕೆಳಗಿರೋ ಎ ಮೈನಸ್ ಬಿ, ಈ ಎ ಮೈನಸ್ ಬಿ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ, ಅಥವಾ ಇದನ್ನೇ ಮೊದಲು ಬರ್ಕೋಬೋದು, ಎ ಪ್ಲಸ್ ಬಿನ ಫಸ್ಟ್ ಬರ್ಕೊಂಡು ಆಮೇಲೆ ಇದನ್ನು ನೆಕ್ಸ್ಟ್ ಬರ್ಕೋಬೋದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ಕೊಂಡ್ರೆ ಇದೇ ಇದರ ಕನಿಷ್ಠ ರೂಪ ಆಗುತ್ತೆ, ಇದಕ್ಕಿಂತ ಕನಿಷ್ಠ ರೂಪಕ್ಕೆ ಬರೆಯೋಕ್ಕಾಗಲ್ಲ. ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ 0.00056 ಡಿವೈಡ್ ಬೈ 0.08 ವಿಲ್ ಬಿ ಈಕ್ವಲ್ ಟು ಅಂತ. ಸೊ ಅಲ್ಲಿ 0.0056 ಕೆಳಗಡೆ 0.08 ಭಾಗಿಸಿದಾಗ ಆನ್ಸರ್ ಏನು ಬರುತ್ತೆ ಅಂತ ನೋಡಿ. 0.0056 0.08 ಡಿವೈಡ್ ಮಾಡ್ರೆ ಎಷ್ಟು ಬರುತ್ತೆ ಅಂತ ಕೇಳಿದನಂದ್ರೆ ಇದನ್ನ ಆನ್ಸರ್ ಮಾಡೋ ವಿಧಾನ ನೋಡ್ರಿ. ಇಲ್ಲಿ ಪಾಯಿಂಟಿಂದ ಬಲಕ್ಕೆ 1 2 3 4 5 ಅಂಕೆಗಳಿದಾವೆ ಅಂದ್ರೆ ಇಲ್ಲಿ ಪಾಯಿಂಟಿಂದ ಬಲಕ್ಕೆ 1 2 ಕಾಣಿಸ್ತಾ ಇದಾವೆ ಅಂದ್ರೆ ಇದು 5 ಅಂಕೆಗಳಾಗಬೇಕಂದ್ರೆ ಇನ್ನು 3 0 ಎಕ್ಸ್ಟ್ರಾ ಬರುತ್ತೆ. ಸೊ ಇಲ್ಲಿ ಸೊನ್ನೆಗಳಿಗೆ ಏನು ರೈಟ್ ಸೈಡ್ ಏನು ತೊಂದರೆ ಎಲ್ಲ ಹಾಕೋಬೋದು. 1 2 3 4 5 ಅಂಕೆ ಮೇಲೆ ಪಾಯಿಂಟ್ ಇದೆ, ಇಲ್ಲಿ 1 2 3 4 5 ಅಂಕೆ ಮೇಲೆ ಪಾಯಿಂಟ್ ಇದೆ. ಇವಾಗ ಮೇಲೆ ಕೆಳಗಡೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದಗಳಲ್ಲಿ ಸೇಮ್ ಪ್ಲೇಸಸ್ ಆದಮೇಲೆ ಪಾಯಿಂಟ್ ಇದೆ. ಸೇಮ್ ಪ್ಲೇಸಸ್ ಆದಮೇಲೆ ಪಾಯಿಂಟ್ ಇದೆ ಅಂದರೆ ನಾವು ಪಾಯಿಂಟ್ ಎಲಿಮಿನೇಟ್ ಮಾಡಿ ಬರೋ ನಂಬರ್ಸ್ ಬರೀಬೋದು. 000 ಅಲ್ಲ 4 0 ಈ ಪಾಯಿಂಟನ್ನು ಬಿಟ್ಟು 1 2 3 4 0 5 6 ಡಿವೈಡ್ ಬೈ ಕೆಳಗಡೆ ಈ 2 0 ಲೆಫ್ಟ್ ಸೈಡಲ್ಲಿರೋ 2 0 8 ಬರ್ಕೊಂಡು ರೈಟ್ ಸೈಡಲ್ಲಿರೋ 3 0 ಬರ್ಕೋಬೇಕು. ಮೇಲೆ ಕೆಳಗಡೆ ಸೇಮ್ ಪ್ಲೇಸಸ್ಸಲ್ಲೇ ಪಾಯಿಂಟ್ ಕಾಣಿಸ್ತಾ ಇದೆ ಅಂದರೆ ಪಾಯಿಂಟ್ ತೆಗೆದು ಉಳಿದಿರೋ ನಂಬರ್ಸ್ ಎಲ್ಲ ಬರ್ಕೊಡ್ರಿ. ಈ ಲೆಫ್ಟ್ ಸೈಡಲ್ಲಿರೋ ಝೀರೋಸ್ ವ್ಯಾಲ್ಯೂಸ್ ಇಲ್ಲ, ಲೆಫ್ಟ್ ಸೈಡಲ್ಲಿರೋ ಝೀರೋಸ್ ಬರೀ ಅವಶ್ಯಕತೆ ಇಲ್ಲ. 56 ಡಿವೈಡ್ ಬೈ ಕೆಳಗಡೆ 8000 ಆಗುತ್ತೆ. 56 ಡಿವೈಡ್ ಬೈ 8000 8000ದಿಂದ 56 ಡಿವೈಡ್ ಮಾಡ್ಕೋಬಹುದು. ಸೊ ಇಲ್ಲಿ 8 1 8 3 0 ಪಕ್ಕ ಬರೋಣ 8 7 56. ಹಾಗಾದ್ರೆ 1000ದಿಂದ 7 ಡಿವೈಡ್ ಮಾಡ್ಕೋಬೇಕು. 1000ದಿಂದ 7ನ್ನ ಬಾಕ್ಸ್ಕೋಬೇಕು. 1000ದಿಂದ 7 ಡಿವೈಡ್ ಆಗಲ್ಲ, ಪಾಯಿಂಟ್ ಕಟ್ 0 ಎಳಿಸ್ಕೊಳ್ಳೋಣ, ಮತ್ತು ಡಿವೈಡ್ ಆಗಲ್ಲ 0 ಕಟ್ 0 ಎಳಿಸ್ಕೊಳ್ಳೋಣ, ಮತ್ತು ಡಿವೈಡ್ ಆಗಲ್ಲ 0 ಕಟ್ 0 ಎಳಿಸ್ಕೊಳ್ಳೋಣ. ಅವಾಗ 1007 7000 ಆಗುತ್ತೆ. 1007 7000 ಆಗುತ್ತೆ. ಶೇಷ 0 ಬರುತ್ತೆ ಅಂದರೆ ಇಲ್ಲಿ 0 ಪಾಯಿಂಟ್ ಬರ್ಕೊಂಡು ಇಲ್ಲಿ 2 0 ಬರ್ಕೊಂಡು ಆಮೇಲೆ 7 ಬರ್ಕೊಂಡ್ರೆ ಇದು ಫೈನಲ್ ಆನ್ಸರ್ ಆಗುತ್ತೆ. 0.007 0.007 ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. 14th ಕ್ವಶನ್. The value of 0.002 plus 2.02 plus 0.22 ಈಸ್. ಇದರ ಮೊತ್ತ ಕಂಡುಹಿಡಿಯೋದು ಅಷ್ಟೇ, ಏನು ಕಷ್ಟ ಅಲ್ಲ, ಈಸಿ ಕ್ವಶನ್. 0.002 ಕೆಳಗಡೆ 2.02 ಬರ್ಕೊಳ್ಳೋದು, ಅದ್ರ ಕೆಳಗಡೆ 0.22 ಬರ್ಕೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೆ 0, ಇಲ್ಲಿ ಏನಿಲ್ಲ ಅಂದರೆ 0 ಹಾಕೊಂಡು ಈ 3 ಸಂಖ್ಯೆಗಳನ್ನು ಅಡಿಷನ್ ಮಾಡ್ಕೋಬೇಕು. ಸಂಕಲನ ಮಾಡಿದರೆ ಫೈನಲ್ ಆನ್ಸರ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಪಾಯಿಂಟ್ ಕಟ್ಟಿದ್ರೆ ಇಲ್ಲಿ 2 0 0 ಕೂಡಿದಾಗ 2 ಬರುತ್ತೆ, ಇಲ್ಲಿ 0 2 2 ಅಂದರೆ 4 ಬರುತ್ತೆ, ಇಲ್ಲಿ 2 0 0 ಅಂದರೆ 2 ಬರುತ್ತೆ, ಇಲ್ಲಿ 0 2 0 ಅಂದರೆ 2 ಬರುತ್ತೆ, 2.242 ಬರುತ್ತೆ, 2.242 ಅಂತ ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್ 2.242. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಬರೋಣ. An angle is 34 degree more than its complementary angle. The measure of the angle is ಅಂತಿದೆ. ಒಂದು ಕೋನವು ಅದರ ಪೂರಕ ಕೋನಗಿಂತ 34 ಡಿಗ್ರಿ ಹೆಚ್ಚು ಅಂತ. ಒಂದು ಕೋನವು ಅದರ ಪೂರಕ ಕೋನಕ್ಕಿಂತ 36 ಡಿಗ್ರಿ ಹೆಚ್ಚಿದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಆ ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕೇಳಿದ್ದಾನೆ. ಎಕ್ಸ್ ಅನ್ನೋದು ಒಂದು ಕೋನ ಅಂತ ತಗೊಳ್ಳೋಣ, ಅದರ ಪೂರಕ ಕೋನಗಿಂತ 34 ಡಿಗ್ರಿ ಹೆಚ್ಚಾಗಿದೆ ಅಂತ ಕೇಳಿದ್ದಾನೆ. ಸೊ ಎಕ್ಸ್ ಅನ್ನೋದು ಒಂದು ಕೋನ, ಎಕ್ಸ್ ಅನ್ನೋದು ಒಂದು ಕೋನ.
ಸೊ ಇದರ ಪೂರಕ ಕೋನ ಬರಿಬೇಕು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬರಿಬೇಕು ಅಂದ್ರೆ ಸೊ ಎಕ್ಸ್ ಅನ್ನೋದು ಒಂದು ಕೋನ, ಇದರ ಪೂರಕ ಕೋನ ಅಂದರೆ 90 ಡಿಗ್ರಿಯಲ್ಲಿ ಎಕ್ಸ್ ಮೈನಸ್ ಮಾಡಿದ್ರೆ ಉಳಿದದ್ದೇನಿದೆಯಲ್ಲ ಅದು ಅದರ ಪೂರಕ ಕೋನ ಆಗಿರುತ್ತೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿರುತ್ತೆ. ಸೊ ಎಕ್ಸ್ ಅನ್ನೋದು ಒಂದು ಕೋನ, ಅದು ಅದರ ಪೂರಕ ಕೋನಕ್ಕಿಂತ 34 ಡಿಗ್ರಿ ಹೆಚ್ಚಾಗಿದೆ ಅಂತಿದೆ. ಅದರ ಪೂರಕ ಕೋನಕ್ಕಿಂತ 34 ಡಿಗ್ರಿ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಆ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಅಳತೆ ಎಷ್ಟು ಡಿಗ್ರಿ ಬರುತ್ತೆ ಅಂದರೆ ಒಂದು ಕೋನವು ಅದರ ಪೂರಕ ಕೋನಕ್ಕಿಂತ 34 ಡಿಗ್ರಿ ಹೆಚ್ಚಾದರೆ 34 ಡಿಗ್ರಿ ಹೆಚ್ಚಾದರೆ ಸೊ ನೋಡ್ರಿ ಎಕ್ಸ್ ಅನ್ನೋ ಒಂದು ಕೋನ ಇದೆಯಲ್ಲ ಇದರ ಪೂರಕ ಕೋನ 90 ಮೈನಸ್ ಎಕ್ಸ್ಗಿಂತ ಅದು 34 ಡಿಗ್ರಿ ಹೆಚ್ಚಾಗಿದೆ ಅಂದರೆ +34 ಬರ್ಕೋಬೇಕು, ನಡುವೆ ಈಕ್ವಲ್ ಟು ಎಕ್ಸ್ ಅನ್ನೋದು ಒಂದು ಕೋನ, ಅದು ಅದರ ಪೂರಕ ಕೋನ 90 ಮೈನಸ್ ಎಕ್ಸ್ಗಿಂತ 34 ಡಿಗ್ರಿ ಹೆಚ್ಚಿಗೆ ಇದೆ, +34 ಬರೀಬೇಕು. ಸೊ ಮೈನಸ್ ಎಕ್ಸ್ ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ, 90 + 34 ಕೂಡ್ರಿ 124 ಬರುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x = 124 ಬರ್ಕೊಳ್ಳೋಣ. 2ರಿಂದ ಏನು ಬಾಕ್ಸ್ 2 6 12 2 2 4 ಕ್ಯಾನ್ಸಲ್ ಆಗಿ ಎಕ್ಸ್ = 62 ಡಿಗ್ರಿ ಬರುತ್ತಲ್ಲ. ಸೊ 62 ಡಿಗ್ರಿ ಅನ್ನೋದು ಅದರ ಎಕ್ಸ್ ವ್ಯಾಲ್ಯೂ. ಆ ಕೋನ ಎಷ್ಟು ಅಂದರೆ 62 ಡಿಗ್ರಿ ಇದೆ. ಆ ಕೋನ 62 ಡಿಗ್ರಿ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. The largest 4-digit number exactly divisible by each of 12, 15, 18 and 27 is ನೋಡ್ರಿ 12, 15, 18 ಮತ್ತು 27ರಿಂದ ನಿಖರವಾಗಿ ಭಾಗಿಸಬಹುದಾದ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ನೋಡ್ರಿ 12ರಿಂದ 15ರಿಂದ ಆಮೇಲೆ 18ರಿಂದ ಆಮೇಲೆ 27ರಿಂದ ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಕ್ಕಂಥ 4 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಈ 4 ಸಂಖ್ಯೆಗಳಿಗೆ ನಾವು ಲಾಸ್ ಸಹ ಕಂಡುಹಿಡ್ಕೋಬಹುದು. ಅಥವಾ ವೆರಿ ಸಿಂಪಲ್ ನೋಡ್ರಿ, 15ರಿಂದ ಈ ಸಂಖ್ಯೆ ಡಿವೈಡ್ ಆಗಲ್ಲ. ಯಾಕಂದ್ರೆ 15ರಿಂದ ಡಿವೈಡ್ ಆಗ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕಿಲ್ಲ 5 ಇರಬೇಕು. ಬಿಡಿ ಸ್ಥಾನದಲ್ಲಿ 9 ಇದೆ ಅಂದರೆ ಇದು 15ರಿಂದ ಭಾಗ ಆಗಲ್ಲ. ಬಿಡಿ ಸ್ಥಾನದಲ್ಲಿ 7 ಇದೆ ಅಂದರೆ ಇದು 15ರಿಂದ ಡಿವೈಡ್ ಆಗಲ್ಲ. ಹಾಗಾದ್ರೆ ನಮಗೆ ಆನ್ಸರು ಆಪ್ಷನ್ ಬಿ ಇರಬೇಕಿಲ್ಲ ಆಪ್ಷನ್ ಡಿ ಇರಬೇಕು. ಇವೆರಡರಲ್ಲಿ ಯಾವ್ದಾರು ಒಂದು ಕರೆಕ್ಟ್ ಇರುತ್ತೆ. ಸೊ ಯಾವುದು ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನೋಡ್ರಿ ಇವುಗಳಿಗೆ ಲಾಸ್ ಸಹ ಕಂಡುಹಿಡ್ಕೊಂಡು ಬೇಕಾದ್ರೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ 12, 15, 18, 27 ಎಲ್ಲವೂ 3ರಿಂದ ಭಾಗ ಆಗ್ತಾವೆ. 3 4 12, 3 5 15, 3 6 18, 3 9 27. ಮತ್ತು ಯಾವಾರ ಎರಡು ಸಂಖ್ಯೆ ಸಿಂಗಲ್ ನಂಬರಿಂದ ಡಿವೈಡ್ ಆದ್ರೆ ಸಾಕು, ಡಿವಿಷನ್ ಕಂಟಿನ್ಯೂ ಮಾಡ್ಬೋದು. 3ರಿಂದ ಬಾಕ್ಸನ 4 ಆಗೇ ಇರಲಿ 5 ಆಗೇ ಇರಲಿ 3 2 6 3 3 9 ಆಗುತ್ತೆ. ನೆಕ್ಸ್ಟ್ 2ರಿಂದ ಡಿವೈಡ್ ಮಾಡೋಣ. 2ರಿಂದ ಇದು 2 2 4 ಇದು 5 ಆಗೇ ಬರ್ಕೊಳ್ರಿ, ಇದು 2 1 2 ಇದು 3 ಆಗೇ ಬರ್ಕೊಳ್ರಿ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ. ಸೊ 3 × 1 3, 3 5 15, 15 2 30, 32 60, 60 × 3 ಅಂದರೆ 180, 180 × 3 ಅಂದರೆ 18 3 54, 540 ಬರುತ್ತೆ. 540 ಅನ್ನೋದು ಇವೆಲ್ಲ ಸಂಖ್ಯೆಗಳ ಲಾಸ್ ಆಗಿರುತ್ತಲ್ಲ. 540ರಿಂದ ಇವೆರಡರಲ್ಲಿ ಯಾವ ಸಂಖ್ಯೆ ಭಾಗ ಆಗುತ್ತೆ ಅದೇ ಕರೆಕ್ಟ್ ಆನ್ಸರ್. ನಾನು ಆಪ್ಷನ್ ಡಿ 9720ನ್ನು 540ರಿಂದ ಬಾಕ್ಸ್ ನೋಡ್ತೇನೆ. 541 540 ಬರೀತಾ ಅದನ್ನು. ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ, ಇಲ್ಲಿ 4 ಉಳಿಯುತ್ತೆ, 0 ಲಾಸ್ಟಿಗೆ ಬರುತ್ತೆ. ಸೊ 548 ಬರೀತೀನಿ. 8 0 0 8 4 32, 32ಕ್ಕೆ 2 ದಶಕ 3, 8 43, 43 ಆಗುತ್ತೆ. ಶೇಷ 0 ಬರುತ್ತೆ ಅಂದರೆ ಸೊ 540ರಿಂದ ಇದು ಕರೆಕ್ಟ್ ಡಿವೈಡ್ ಆಗುತ್ತೆ ಅಂದರೆ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಇದೇ ಕರೆಕ್ಟ್, ಇದೇನು ಡಿವೈಡ್ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ ರಾಂಗ್ ಆನ್ಸರ್. ಇವೆಲ್ಲ ಸಂಖ್ಯೆಗಳಿಗೆ ಲಾಸ್ ಸಹ ಕಂಡುಹಿಡ್ಕೊಂಡು ಈ ಲಾಸಹದಿಂದ ಇಲ್ಲಿ ಯಾವ ಸಂಖ್ಯೆ ಭಾಗ ಆಗುತ್ತೋ ಅದೇ ಕರೆಕ್ಟ್ ಆನ್ಸರು. ಇವೆರಡನ್ನ ಯಾಕೆ ಬಾಕ್ಸ್ಲಿಲ್ಲ ಅಂದರೆ ಬಿಡಿ ಸ್ಥಾನದಲ್ಲಿ 9 ಇಳಿರೋದ್ರಿಂದ ಈ 15ರಿಂದ ಭಾಗ ಆಗಲ್ಲ. ಹಾಗಾಗಿ ಅವನ ಬಾಕ್ಸ್ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಈಸಿಯಾಗಿ ಅವೆರಡು ಆನ್ಸರ್ ಅಲ್ಲ ಅಂತ ತೆಗೆದುಬಿಡ್ಬೋದು. ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ 540ರಿಂದ ಇದು 9720 ಡಿವೈಡ್ ಆಗುತ್ತೆ. ಹಾಗಾಗಿ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. The measure of the 4 angles of a quadrilateral is in the ratio of 3:5:9:13. The measure of the largest angle is ಅಂತ ಇದೆ. ಚತುರ್ಭುಜದ 4 ಕೋನಗಳ ಅಳತೆಯು 3:5:9:13 ಅನುಪಾತದಲ್ಲಿದೆ. ಅತಿ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಒಂದು ಚತುರ್ಭುಜ ಅಂದರೆ ನೋಡ್ರಿ, ಒಂದು ಚತುರ್ಭುಜ ಅಂದರೆ 4 ಬಾಹುಗಳನ್ನು ಹೊಂದಿರೋ ಆಕೃತಿಗೆ ಚತುರ್ಭುಜ ಅಂತ ಕರಿತೀವಿ. ಈ ಒಂದು ಚತುರ್ಭುಜದ ಎಲ್ಲ 4 ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ.
ಆ 360 ಡಿಗ್ರಿಯಲ್ಲಿ 4 ಕೋನಗಳ ಮೊತ್ತ 360 ಡಿಗ್ರಿ ಇರ್ತೈತಲ್ಲ, ಆ 4 ಕೋನಗಳ ಅನುಪಾತ 3:5:9:13 ಇದೆ. ಅಂದರೆ ಇವೆಲ್ಲ ಅನುಪಾತಗಳನ್ನು ಕೂಡ್ರಿ. 3 + 5 8, 8 + 9 17, 17 + 13 ಅಂದರೆ 30 ಆಗುತ್ತೆ. ಟೋಟಲ್ ರೇಷೋ 30ಕ್ಕೆ ಟೋಟಲಿ 360 ಡಿಗ್ರಿ ಆಗುತ್ತೆ. ಟೋಟಲ್ ರೇಷೋ 30ಕ್ಕೆ ಟೋಟಲ್ 360 ಡಿಗ್ರಿ ಆದರೆ ಅತಿ ದೊಡ್ಡ ಕೋನದ ಅಳತೆ ಅಂದರೆ ಅತಿ ದೊಡ್ಡ ಅನುಪಾತ ಯಾವ್ದಿರುತ್ತೆ ಅದೇ ಅತಿ ದೊಡ್ಡ ಕೋನ ಆಗಿರುತ್ತೆ. ಇಂಟು 13 ಬರೀತೀನಿ. 0 0 ಕ್ಯಾನ್ಸಲ್ಲು, 3 1 3 2 6 ಕ್ಯಾನ್ಸಲ್ ಆಗುತ್ತೆ. 13 × 12 ಗುಣಿಸ್ರಿ. 13 2 26 ದಶಕ 2. 13 1 13 + 2 ಅಂದರೆ 15 ಬರುತ್ತೆ. 156 ಅನ್ನೋದು ಅತಿ ದೊಡ್ಡ ಕೋನ ಆಗಿರುತ್ತೆ. 156 ಡಿಗ್ರಿ. ಆಪ್ಷನ್ ಸಿ ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, in an isosceles triangle ABC, angle B = 90 degree and side AB = 6 cm, side AC will be ಅಂತ ಕೊಟ್ಟಿದ್ದಾನೆ. ಸಮದ್ವಿಬಾಹು ತ್ರಿಕೋನ ABC. ಸಮದ್ವಿಬಾಹು ಅಂದರೆ ತ್ರಿಭುಜದ ಎರಡು ಬಾಹುಗಳ ಅಳತೆ ಸಮವಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀನಿ. ತ್ರಿಭುಜದ ಎರಡು ಬಾಹುಗಳ ಅಳತೆ ಸಮವಾಗಿದ್ರೆ ಅದು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅದರಲ್ಲಿ B = 90 ಡಿಗ್ರಿ ಇದೆ ಅಂದರೆ ಈ AC ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಸಮದ್ವಿಬಾಹು ಲಂಬಕೋನ ತ್ರಿಭುಜ ಆಗುತ್ತೆ. ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಒಂದು ಕೋನ 90 ಡಿಗ್ರಿ ಇರುತ್ತೆ. ಎರಡು ಬಾಹುಗಳಂದ್ರೆ AB ಮತ್ತು BC ಗಳೇ ಸಮ ಇರೋದು. ಯಾಕಂದರೆ AC ವಿಕರ್ಣ ಇದು ಎರಡಕ್ಕೂ ಸಮ ಇರಲ್ಲ, ದೊಡ್ಡ ಬಾಹು ಆಗಿರುತ್ತೆ. AB ಮತ್ತು BC ಅಳತೆಗಳೇ ಸಮ ಇರೋದು. ಇದು ವಿಕರ್ಣ ಆಗುತ್ತೆ, ಹೈಪೋಟೆನ್ಯೂಸ್ ಸೈಡ್ ಆಗುತ್ತೆ. ಇವೆರಡು ಬಾಹುಗಳಿಗಿಂತ ದೊಡ್ಡದಾಗಿರುತ್ತೆ. ಹಾಗಾದರೆ AB ಅಳತೆ ಎಷ್ಟಿರುತ್ತೆ, BC ಅಳತೆ ಅಷ್ಟೇ ಇದ್ದರೆ ಇವೆರಡೂ ಬಾಹುಗಳ ಅಳತೆ ಸಮವಾಗಿದ್ದರೆ ಅದು ದ್ವಿಬಾಹು ಆಗುತ್ತೆ. B = 90 ಡಿಗ್ರಿ ಕೋನ ಇದೆ ಅಂದರೆ ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಇಲ್ಲಿ AB = 6 ಸೆಂಟಿಮೀಟರ್ ಇದೆ ಅಂದರೆ BC ಅಳತೆ ಕೂಡ 6 ಇರುತ್ತೆ. ಯಾಕಂದರೆ ಎರಡೂ ಬಾಹುಗಳ ಅಳತೆ ಸಮ ಇದೆ ಅಂದರೆ BC ಕೂಡ 6 ಬರ್ಕೋಬೇಕು. ಹಾಗಾದರೆ ಇನ್ನೊಂದು ಬಾಹು AC ಅಳತೆ ಎಷ್ಟು, AC ಬಾಹು AC ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದನ್ನು ವಿಕರ್ಣದ ಮೇಲಿನ ವರ್ಗ ಅಂದರೆ AC² = AB² + BC² ಅಂತ ಬರಿತೀವಿ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC² ಆಗೇ ಇರಲಿ. AB ಅಂದರೆ 6 ಇದೆಯಲ್ಲ 6² ಬರ್ಕೊಳ್ರಿ. BC ಅಂದರೆ 6 ಇದೆಯಲ್ಲ 6² ಬರ್ಕೊಳ್ರಿ. 6² ಅಂದರೆ 36, ಮತ್ತೊಂದು 6² ಅಂದರೆ 36, ಇವೆರಡು ಕೂಡಿದಾಗ 72 ಬರುತ್ತೆ. ಈ 72ನ ನಾವೇನು ಬರಿತೀವಿ ಅಂದರೆ ಸ್ಕ್ವೇರ್ ತೆಗಿಬೇಕಂದ್ರೆ ಸ್ಕ್ವೇರ್ ರೂಟ್ ಹಾಕೋಬೇಕು. AC ಅಷ್ಟೇ ಬೇಕು ಅಂದರೆ ಈ ಸ್ಕ್ವೇರ್ ಎಲಿಮಿನೇಟ್ ಮಾಡ್ತಾ ಇದೀವಿ ಅಂದರೆ ರೈಟ್ ಸೈಡಿಗೆ ಸ್ಕ್ವೇರ್ ರೂಟ್ ಹಾಕೊಂಡ್ವಿ ಅಂದರೆ 72ನ 36 ಎರಡಲೆ ಅಂತ ಬರ್ಕೋಬೋದು. 36 ಎರಡಲೆ 72 ಆಗುತ್ತೆ. ಇದು ಈಕ್ವಲ್ ಟು ಸಿಂಬಲ್ಲು. AC = 36ಕ್ಕೆ ವರ್ಗಮೂಲ ಇದೆ. ರೂಟ್ಸ್ ಇಂದ ಹೊರ ಬಂದರೆ 6 ಬರುತ್ತೆ. ರೂಟ್ ಒಳಗಡೆ 2 ಉಳಿಯುತ್ತಲ್ಲ. AC ಅನ್ನೋದು 6√2 ಸೆಂಟಿಮೀಟರ್ ಆಗಿರುತ್ತೆ. ಅದರ ವಿಕರ್ಣ ಹೈಪೋಟೆನ್ಯೂಸ್ ಸೈಡು 6√2 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಮಿಸ್ಸಿಂಗ್ ನಂಬರ್ ಇನ್ 343, 512, 1000 and so on 1728 ಈಸ್ ಅಂತ ಇದೆ. 343, 512, 1000 ಡ್ಯಾಶ್ ಇದೆ. 1728ರಲ್ಲಿ ಕಾಣೆಯಾದ ಸಂಖ್ಯೆ ಅಂದರೆ ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಕಂಡುಹಿಡಿರಿ ಅಂತ. 343 ಇದೆಯಲ್ಲ, ಫಸ್ಟ್ 343 ಇದೆ, ಆಮೇಲೆ 512 ಇದೆ, ಆಮೇಲೆ 1000 ಇದೆ, ಆಮೇಲೆ ಡ್ಯಾಶ್ ಬೇರೆನಾ, ಆಮೇಲೆ 1728 ಇದೆ. ಅಂದರೆ ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ. 343ನ ನಾವು 7³ ಅಂತ ಬರಿತೀವಿ. 512ಅನ್ನು 8³ ಅಂತ ಬರಿತೀವಿ. 1000ಅನ್ನು 10³ ಅಂತ ಬರಿತೀವಿ. 7 8 10 ಆದಮೇಲೆ ನೆಕ್ಸ್ಟು 7 8 10, 7 ಆದಮೇಲೆ 8, 8 ಆದಮೇಲೆ 10. ನೆಕ್ಸ್ಟ್ 7³ ಅಂದರೆ 343, ಆಮೇಲೆ 8³ ಅಂದರೆ 512, 10³ ಅಂದರೆ 1000 ಆಗುತ್ತೆ. ಇದು 1728 ಅನ್ನೋದು 12³ ವ್ಯಾಲ್ಯೂ. 12³ ಅಲ್ಲಿ 1728. ಇಲ್ಲಿ 9 ಮಿಸ್ ಆಗಿದೆ. 7 8 10 ಆದಮೇಲೆ ಈ ಗ್ಯಾಪಲ್ಲಿ 11 ಬರಬೇಕಾಯಿತು. ಇಲ್ಲಿ ಟೈಪಿಂಗಲ್ಲಿ 9 ಮಿಸ್ ಆಗಿದೆ. 729 ಇರುತ್ತೆ. ಆ್ಯಕ್ಚುಲಿ 729 ಬರ್ಕೊಂಬಿಟ್ರಲ್ಲಿ. 9 ಮಿಸ್ ಆಗಿದೆ ಅಂದರೆ ಮತ್ತೆ ಅದು ಮಿಸ್ ಮ್ಯಾಚ್ ಆಗುತ್ತೆ. 729 ಇವೆಲ್ಲರ ಮಧ್ಯದಲ್ಲಿ ಇದೆ ಅಂದರೆ ಅದು 9³ ವ್ಯಾಲ್ಯೂ 729 ಆಗುತ್ತೆ. ಅವಾಗ 7 8 9 10 ಆದಮೇಲೆ 11³ ವ್ಯಾಲ್ಯೂ 1331 ಬರುತ್ತೆ. 11ನ 3 ಸಲ ಗುಣಿಸ್ಬೇಕು. 11³ ಅಂದರೆ ಇದು 11³ 11ನ 3 ಸಲ ಹಾಕ್ಕೊಂಡು ಗುಣಿಸ್ರಿ 1331 ಬರುತ್ತೆ. 1331 ಬರುತ್ತೆ. 1331 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ,
ಹೌ ಮೆನಿ ಫೇಸಸ್ ವರ್ಟಿಸಿಸ್ ಆ್ಯಂಡ್ ಎಡ್ಜಸ್ ಡಸ್ ಎ ಕ್ಯೂಬಾಯ್ಡ್ ಹ್ಯಾವ್? ಒಂದು ಘನಾಕೃತಿಯು ಆಯತ ಘನಾಕೃತಿಯು ಎಷ್ಟು ಮುಖಗಳು? ಒಂದು ಘನಾಕೃತಿ ಬರೀ ಆಯತ ಘನಾಕೃತಿ ಅಂತ ಆಗಬೇಕು. ಒಂದು ಆಯತ ಘನಾಕೃತಿಯು ಎಷ್ಟು ಮುಖಗಳು, ಶೃಂಗಗಳು ಮತ್ತು ಅಂಚುಗಳನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ಆಯತ ಘನಾಕೃತಿ ಇಂಗ್ಲೀಷಲ್ಲಿ ಕ್ಯೂಬಾಯ್ಡ್ ಅಂತ ಕರೀತಾರೆ. ಈ ಶೇಪಲ್ಲಿ ಇರೋದನ್ನ ನಾವು ಕ್ಯೂಬಾಯ್ಡ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟು ಮುಖಗಳಿರ್ತವೆ, ಎಷ್ಟು ಶೃಂಗಬಿಂದುಗಳಿರ್ತವೆ, ಎಷ್ಟು ಅಂಚುಗಳನ್ನು ಹೊಂದಿರುತ್ತೆ ಅಂದರೆ ನೋಡ್ರಿ. ಸೊ ಇಲ್ಲಿ ಎಷ್ಟು ಮುಖಗಳು ಹೊಂದಿರುತ್ತೆ ಅಂದರೆ, ಒಂದು ಯಾವುದೇ ಘನಾಕೃತಿ ತಗೊಳ್ರಿ, ಇದಕ್ಕೆ ಟೋಟಲಿ 6 ಮುಖಗಳನ್ನು ಹೊಂದಿರುತ್ತೆ. ಟೋಟಲಿ ಎಷ್ಟು ಮುಖಗಳನ್ನು ಹೊಂದಿರುತ್ತೆ ಅಂದರೆ 6 ಮುಖಗಳನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡ್ರಿ. ಇದೇ ಘನಾಕೃತಿ ಅಂತ ಅನ್ಕೊಳ್ಳೋಣ. ಈ ಘನಾಕೃತಿ ಅಂದರೆ ನೋಡ್ರಿ ಎಷ್ಟು ಮುಖಗಳಿರ್ತವೆ ಅಂದರೆ, ಇದು ಮೇಲಿಂದ ಒಂದು ಫೇಸು, ಆಮೇಲೆ ಕೆಳಗಿಂದ ಒಂದು ಫೇಸ್ ಎರಡು. ನಿಮಗೆ ಕಾಣಿಸ್ತಕ್ಕಂಥ ಫ್ರಂಟ್ ಫೇಸ್ ಒಂದು, ಆಮೇಲೆ ಅದರ ಬ್ಯಾಕ್ ಫೇಸ್ ಒಂದು 4, ಈ ಸೈಡ್ ಫೇಸ್ ಒಂದು, ಈ ಸೈಡ್ ಫೇಸ್ ಒಂದು. ಟೋಟಲ್ ಎಷ್ಟು ಮುಖಗಳನ್ನು ಹೊಂದಿರುತ್ತೆ? ಇದು 6 ಮುಖಗಳನ್ನು ಹೊಂದಿರುತ್ತೆ. ಮುಖಗಳಂದರೆ ಫೇಸಸ್ ಅಂದರೆ ನಂಬರ್ ಆಫ್ ಫೇಸಸ್ 6 ಅಂತ ಬರಿತೀವಿ. ಸೊ ಆಮೇಲೆ ಶೃಂಗಗಳು ಅಂತ ಕೇಳಿದ್ದೇನೆ. ಶೃಂಗಗಳು ಅಂದರೆ ಮೂಲೆಗಳು ಅಂತ ಕರಿತೀವಿ. ಮೂಲೆಗಳು ವರ್ಟಿಸಿಸ್ ನೋಡ್ರಿ, ಈ ಮೂಲೆ ಒಂದು, ಈ ಮೂಲೆ ಒಂದು 2, ಈ ಮೂಲೆ ಒಂದು 3, ಈ ಮೂಲೆ ಒಂದು 4. ಮೇಲ್ಗಡೆಯಲ್ಲಿ ನೋಡ್ರಿ 4 ಮೂಲೆಗಳಿದ್ದಾವೆ ಅಂತ. ಇವು ಸಾಫ್ಟ್ ಎಡ್ಜಸ್ ಇದಾವೆ ಇವು. ಸೊ ಕರೆಕ್ಟಾಗಿ ತಿಕ್ ಎಡ್ಜಸ್ ಇದ್ರೆ ಗೊತ್ತಾಗೋದು. ಸೊ ಇಲ್ಲಿ 1 2 3 4 ಮೇಲ್ಗಡೆ ಇದ್ದಾವೆ, ಕೆಳಗಡೆ 1 2 3 4 ಕೆಳಗಡೆ ಇದಾವೆ. ಅಂದರೆ ನಂಬರ್ ಆಫ್ ವರ್ಟಿಸಿಸ್ ಅಂದರೆ ಶೃಂಗ ಬಿಂದುಗಳ ಸಂಖ್ಯೆ ವರ್ಟಿಸಿಸ್ ಅಂತ ಕರಿತೀವಿ. 8 ಶೃಂಗ ಬಿಂದುಗಳಿದ್ದಾವೆ ಅಂತ ಬರಿತೀವಿ. ಸೊ ಆಮೇಲೆ ಎಡ್ಜಸ್ ಅಂತ ಕೇಳಿದಾನೆ. ಎಡ್ಜಸ್ ಅಂದರೆ ನೋಡ್ರಿ, ಈ ಲೈನ್ಸ್, ಇದು 1 ಲೈನ್, ಇದು 2 ಲೈನ್, ಇದು 3 ಲೈನ್, ಇದು 4 ಲೈನು. ಕೆಳಗಡೆ ಅದೇ ಥರ 4 ಲೈನ್ ಇರ್ತವೆ, 8 ಲೈನ್ ಇರ್ತವೆ. ಸೊ ಇದೊಂದು ಲೈನ್ 9, ಇದೊಂದು ಲೈನ್ 10, ಹಿಂದ್ಗಡೆ 2 ಇರ್ತವೆ. ಟೋಟಲಿ 12 ಲೈನ್ಸ್ ಇರ್ತವೆ. ಅಂದರೆ ಎಡ್ಜಸ್ ಅಂತ ಕರಿತೀವಲ್ಲ, 12 ಎಡ್ಜಸ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನಿಮಗೆ 12 ಕಾಣಿಸ್ತದೆ ನೋಡ್ರಿ. 1 ಲೈನು, 2 ಲೈನು, 3 ಲೈನು, 4 ಲೈನು. ಕೆಳಗಡೆ 5, ಇದು 6, ಇದು 7, ಇದು 8. ಸೊ ಇದೊಂದು 9, ಇದೊಂದು 10, ಇದೊಂದು 11, ಇದೊಂದು 12. ಟೋಟಲಿ 12 ಎಡ್ಜಸ್ ಇರ್ತಾವೆ. ಎಫ್ ಅಂದರೆ ಫೇಸಸ್ 6, ವಿ ಅಂದರೆ ವರ್ಟಿಸಿಸ್ 8, ಇ ಅಂದರೆ ಎಡ್ಜಸ್ 12 ಅಂದರೆ 6 8 12 ಇರಬೇಕು. ಇಲ್ಲಿ 6 8 12 ಇದೆ ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್. ಇದು 6 12 8 ಇದೆ ರಾಂಗ್. ಇದು 8 6 12 ಇದೆ ರಾಂಗ್. ಇದು 6 8 16 ಇದೆ ರಾಂಗ್. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಅರ್ಥ ಆಯ್ತಾ ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಸೊ PSTR ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಕ್ಲಾಸಸ್ ನಿಮ್ಗೆ ಇಷ್ಟ ಆದರೆ, ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋ ಮನೋಸ್ಥಿತಿ ಇದ್ದರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಪೋರ್ಟ್ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ ಸ್ಕ್ಯಾನ್ ಮಾಡಿ, ಸಾಧ್ಯವಾದರೆ ಡೊನೇಟ್ ಮಾಡಿ. ಸೊ ಈ ಕ್ಲಾಸಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪಿಗೆ ಶೇರ್ ಮಾಡ್ತಾ ಬನ್ನಿ. ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮ್ಗೆ ಅರ್ಥ ಆಗಿದ್ರೂ ಕಮೆಂಟ್ ಮಾಡಿರಿ, ಅರ್ಥ ಆಗದೇ ಇದ್ರೂ ಕೂಡ ಕಮೆಂಟ್ ಮಾಡಿರಿ. ಮತ್ತೊಂದು ಸಲ ನಿಮಗೆ ಇನ್ನೂ ಬೇರೆ ರೀತಿ ಹೇಳ್ಕೊಡೋ ಒಂದು ಪ್ರಯತ್ನ ಅಂತ ಮಾಡ್ತೀವಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.